ಸೊ ವೆರಿ ಗುಡ್ ಈವ್ನಿಂಗ್. ಸೊ ಇದು ಬಹುಶಃ 3ನೇ ಸೆಷನ್ ಅಂತ ಅನ್ಕೋತೀನಿ. ಕರೆಂಟ್ ಅಫೇರ್ಸು ಕ್ರ್ಯಾಶ್ ಕೋರ್ಸ್ ಮಾತಾಡ್ತಾ ಇದ್ವಿ. ಸೊ ಲಾಸ್ಟ್ 2023-24 ಕರೆಂಟ್ ಅಫೇರ್ಸ್ನ ಕ್ರಿಸ್ಪಾಗಿ ಶಾರ್ಟಾಗಿ ಹೇಳೋಂಥ ಪ್ರಯತ್ನ ಮಾಡ್ತಾ ಇದ್ವಿ. ಸೊ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ನ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ಸೊ ಎಸ್ಪೆಷಲಿ ನಾವು CBD ಕನ್ವೆನ್ಷನ್ ಬಗ್ಗೆ ಮಾತಾಡಿದ್ವಿ, ಸಾಕಷ್ಟು ಟಾಪಿಕ್ಸ್ ಬಗ್ಗೆನೂ ಮಾತಾಡಿದ್ವಿ. ಸೊ ಈಗ ಅದರ ಮುಂದುವರಿದ ಭಾಗ. ಓಕೆ, ಸೊ ಇದರ ಮುಂದುವರಿದ ಭಾಗ. ಸೊ ಇವಾಗ ನಾವು ಡಿಸ್ಕಸ್ ಮಾಡ್ತಿರೋದು ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್. ಓಕೆ, ಸೊ ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ನಿಧಿ ಅಂತ ಕರಿತೀವಿ. ಓಕೆ, ಸೊ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡು. ಓಕೆ, ಇದು ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ, ಎಸ್, ಸೊ NDRF ನಿಧಿ ಅಡಿಯಲ್ಲಿ ಒಂದಷ್ಟು ದುಡ್ಡನ್ನು ಹಿಮಾಚಲ್ ಪ್ರದೇಶ ಮತ್ತು ಗುಜರಾತಿಗೆ ಕೊಡಲಾಗಿತ್ತು. ಹಾಗಾಗಿ ಈ ವಿಶೇಷವಾಗಿರುವಂಥ ನಿಧಿ ಸುದ್ದಿಯಲ್ಲಿತ್ತು. ಓಕೆ, ಫಸ್ಟ್ ಬೇಸಿಕ್ಸ್ ಹೋಗೋಣ. ಓಕೆ, ಫಸ್ಟ್ ಬೇಸಿಕ್ಸ್ ಮುಗಿಸ್ಕೊಂಡು ದೆನ್ ವಿಲ್ ಕಮ್ ಟು ಕರೆಂಟ್ ಅಫೇರ್ಸ್. ಓಕೆ, ಸೊ ನೋಡಿ, ಭಾಳ ಇಂಪಾರ್ಟೆಂಟು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆ್ಯಕ್ಟ್ ಇದೆ. ಓಕೆ, ಸೊ ವಿಪತ್ತು ನಿರ್ವಹಣಾ ಕಾಯ್ದೆ 2005, ವಿಪತ್ತು ನಿರ್ವಹಣಾ ಕಾಯ್ದೆ 2005 ಅಂತ ಒಂದು ಕಾಯ್ದೆ ಇದೆ. ಇದ್ರ ಪ್ರಕಾರ ಯಾವುದು ನಾವು ಡಿಸಾಸ್ಟರ್ ಅಂತ ಕರಿಬೋದು. ಓಕೆ, ವಿಚ್ ಕ್ಯಾನ್ ಬಿ ಕಾಲ್ಡ್ ಅಸ್ ಡಿಸಾಸ್ಟರ್ ಅಂತ. ಓಕೆ, ಸೊ ಯಾವುದನ್ನು ಕರಿಬೋದು ಅಂತಂದರೆ, ಓಕೆ, ಸೊ ಇಫ್ ವಿಲ್ ಕಮ್ ಟು ಇಲ್ಲಿ ನೋಡಿ, ಓಕೆ, ಯಾವುದನ್ನು ನಾವು ಡಿಸಾಸ್ಟರ್ ಅಂತ ಕರಿಬೋದು. ಓಕೆ, ಸೊ ಡಿಸಾಸ್ಟರ್ ಗೊತ್ತಾ, ನೈಸರ್ಗಿಕ ವಿಕೋಪಗಳು, ನೈಸರ್ಗಿಕ ವಿಪತ್ತು ಅಂತ ಕರಿಬೋದು. ಓಕೆ, ಸೈಕ್ಲೋನು, ಚಂಡಮಾರುತ, ಬರಗಾಲ, ಭೂಕಂಪ, ಕಾಡ್ಗಿಚ್ಚು, ಪ್ರವಾಹ, ಸುನಾಮಿ, ಭೂಕುಸಿತ ಅಥವಾ ಹಿಮಪಾತ, ಓಕೆ, ಕೀಟಗಳ ದಾಳಿ, ಓಕೆ, ಅಥವಾ ಈ ಏನಂತಾರೆ ಅಲೆಗಳು ಮತ್ತು ಉಬ್ಬರವಿಳಿತಗಳಿಂದ ಉಂಟಾಗಿರುವಂಥ ನಷ್ಟವನ್ನು ನಾವೇನಂತ ಕರಿಬೋದು, ಡಿಸಾಸ್ಟರ್ ಅಂತ ಕರಿಬೋದು. ಅಂದರೆ ಇಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005 ಅಂತ ನಾವು ಹೇಳ್ತಾ ಇದ್ದೀವಲ್ಲ. ಓಕೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005 ವಿಪತ್ತು ನಿರ್ವಹಣಾ ಕಾಯ್ದೆ. ಸೊ ವಿಪತ್ತುಗಳನ್ನು ಲಿಸ್ಟ್ ಮಾಡಿದೆ, ಯಾವುದನ್ನ ಡಿಸಾಸ್ಟರ್ ಅಂತ ಕರಿಬೋದು ಅಂತೇಳಿ ಲಿಸ್ಟ್ ಮಾಡಿದೆ. ಅಂದರೆ ಫಾರ್ ಎಕ್ಸಾಂಪಲ್ ಸೈಕ್ಲೋನ್, ಡ್ರಾಟ್, ಅರ್ಥಕ್ವೇಕ್, ಫೈರ್, ಫುಡ್ಡು, ಇವೆಲ್ಲ ನಾನು ಹೇಳ್ಬಿಟ್ಟಿದ್ದೀನಿ. ಸೊ ಡಿಸಾಸ್ಟರ್. ಹಾಗಾಗಿ ಡಿಸಾಸ್ಟರ್ನ ಮಿಟಿಗೇಟ್ ಮಾಡೋಕ್ಕೋಸ್ಕರ, ವಿಪತ್ತುಗಳನ್ನು ತಡೆಗಟ್ಟೋಕ್ಕೋಸ್ಕರ ನಾವು ಯಾವ ಕಾಯ್ದೆ ಪಾಸ್ ಮಾಡ್ತೀವಿ? ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005. ಓಕೆ, ಈಗ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಓಕೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸೊ ನಮ್ಮ ಹತ್ರ 2 ವಿಶೇಷವಾಗಿರುವಂಥ ನಿಧಿಗಳಿದ್ದಾವೆ. ಒಂದು NDRF ಅಂತ ಕರಿತೀವಿ, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ, ಮತ್ತು ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಕರಿತೀವಿ. ಓಕೆ, ರಾಷ್ಟ್ರೀಯ, ಎಸ್, ಇದನ್ನು ಹೇಳ್ತಿರೋದು. ಸೊ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡು SDRF, ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಕರಿತೀವಿ. ಓಕೆ, ಓಕೆ, ಸೊ ಈಗ ಓಕೆ, ಬೇಸಿಕಲಿ ಓಕೆ, ಸೊ ಒಂದು ಕೆಲಸ ಮಾಡ್ತೀನಿ, ನಾನು ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಹಾಕಿರ್ತೀನಿ PDF, ಬಟ್ ನಾನು ಸ್ವಲ್ಪ ಇಂಗ್ಲೀಷ್ನ ಝೂಮ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ, ಆಯಿತಾ? ಓಕೆ, ಸೊ ನಾನು ಏನು ಹೇಳಿದೆ ಇವಾಗ? ಓಕೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಕೆಳಗಡೆ ನಾವು ಎರಡು ವಿಶೇಷವಾಗಿರುವಂಥ ನಿಧಿಗಳನ್ನು ಎಸ್ಟಾಬ್ಲಿಷ್ ಮಾಡಿದ್ವಿ. ಒಂದು NDRF, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ, ಮತ್ತು ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ. ಓಕೆ, ಸೊ ಪ್ರಶ್ನೆ ಏನು ಕೇಳ್ಬೋದು ಅಂತಂದರೆ, ಸೊ ಡಿಸಾಸ್ಟರ್ ವಿಪತ್ತು ನಿರ್ವಹಣಾ ಕಾಯ್ದೆ ಯಾವ ಸೆಕ್ಷನ್ ಅಡಿಯಲ್ಲಿ NDRF ನಿಧಿಯನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ? ಇಟ್ ಈಸ್ ಸೆಕ್ಷನ್ 46. ಓಕೆ, ಸೆಕ್ಷನ್ 46. ಬಟ್ ಈಗ SDRF ಅನ್ನು, ಓಕೆ, SDRF ಅನ್ನು ಯಾವ ಸೆಕ್ಷನ್ ಕೆಳಗಡೆ? ಸೆಕ್ಷನ್ 48 ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. ನಾನು ಯಾವುದನ್ನು ಬೋಲ್ಡ್ ಮಾಡ್ತೀನಿ, ಅಂಡರ್ಲೈನ್ ಮಾಡ್ತೀನಿ, ಗಮನಿಸ್ಬೇಕು, ತೀಕ್ಷ್ಣವಾಗಿ ಗಮನಿಸ್ಬೇಕು. ಓಕೆ, ಸೊ ಈಗ NDRF ನಿಧಿ ಆಮೇಲೆ ಇರಲಿ, ಫಸ್ಟ್ SDRFಗೆ ಬರೋಣ. ಓಕೆ, ವಿಪತ್ತು ನಿರ್ವಹಣಾ ಕಾಯ್ದೆ ಸೆಕ್ಷನ್ 48ರ ಅಡಿಯಲ್ಲಿ ನಾವು SDRF ನಿಧಿಯನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಓಕೆ, ಈ SDRFಗೆ ದುಡ್ಡು ಯಾರು ಕೊಡ್ತಾರೆ? ಓಕೆ, ವಿಪತ್ತುಗಳನ್ನು ತಡೆಗಟ್ಟಕ್ಕೆ ದುಡ್ಡು ಯಾರು ಕೊಡ್ತಾರೆ ಅಂತಂದರೆ 75% ಕೇಂದ್ರ ಸರ್ಕಾರ ಕೊಡುತ್ತೆ, 25% ಅವರೇ ಹಾಕಬೇಕಾಗತ್ತೆ. ಓಕೆ, 25% ಅವರೇ ಹಾಕಬೇಕಾಗುತ್ತೆ. ಈಶಾನ್ಯ ಭಾರತ ಮತ್ತು ಹಿಮಾಲಯನ್ ರಾಜ್ಯಗಳಿಗೆ 90% ಕೇಂದ್ರ ಸರ್ಕಾರ ಕೊಡುತ್ತೆ, 10% ಅವರೇ ಭರಿಸಬೇಕಾಗತ್ತೆ. ಓಕೆ, ಅಂದರೆ NDRF ಬಿಟ್ಬಿಡಿ, ಫಸ್ಟ್ ನಾನು ಮಾತಾಡ್ತಿರೋದು SDRF ಬಗ್ಗೆ, ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಬಗ್ಗೆ. ಈ ನಿಧಿಗೆ ದುಡ್ಡನ್ನು ಯಾರು ಕೊಡ್ತಾರೆ ಅಂದರೆ ಕೇಂದ್ರ ಸರ್ಕಾರ 75% ಕೊಡುತ್ತೆ, ಇನ್ನು
75% ಅವರೇ ಹಾಕಬೇಕಾಗತ್ತೆ. ಸೊ SDRFಗೆ ಅದೇ ಹಿಮಾಲಯನ್ ರಾಜ್ಯಗಳು ಮತ್ತು ಈಶಾನ್ಯ ರಾಜ್ಯಗಳು ಕೇಸಿಗೆ ಬಂದಾಗ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸಿಗೆ ಬಂದಾಗ ಏನಾಗುತ್ತೆ, ಎಸ್ ಆಬ್ವಿಯಸ್ಲಿ 90% ಕೇಂದ್ರ ಸರ್ಕಾರ ಕೊಡುತ್ತೆ, 10% ಅವರೇ ಹಾಕಬೇಕಾಗತ್ತೆ. ಆಯಿತಾ? ಸೊ ಈ ದುಡ್ಡನ್ನ ಇಟ್ಕೊಂಡು ಅವ್ರು ಮ್ಯಾನೇಜ್ ಮಾಡ್ತಾ ಹೋಗ್ತಾರೆ. ಅಕಸ್ಮಾತ್ ವಿಪತ್ತುಗಳು ತೀವ್ರ ಆಗಿ, ಓಕೆ, ಅಂದರೆ ನ್ಯಾಚುರಲ್ ಡಿಸಾಸ್ಟರ್ಸು ವಿಪರೀತ ಆಗ್ಬಿಟ್ಟು SDRF ನಿಧಿಯಲ್ಲಿ ದುಡ್ಡು ಖಾಲಿ ಆದಾಗ ಮಾತ್ರ ಏನು ಮಾಡ್ತಾರೆ, ಅವಾಗ NDRF ಇಂದ ಬಿಡುಗಡೆ ಮಾಡ್ತಾರೆ. ಆಯಿತಾ? ಅವಾಗ NDRF ಇಂದ, ಅಲ್ಲಿವರೆಗೂ SDRF ಇಟ್ಕೊಂಡೆ ಮ್ಯಾನೇಜ್ ಮಾಡ್ತಿರ್ತಾರೆ. ಓಕೆ, ಮತ್ತು SDRF ನಿಧಿಗಳು ಕೂಡ, ಪ್ರತಿ ರಾಜ್ಯದ SDRF ನಿಧಿಗೂ ಕೂಡ 75% ದುಡ್ಡನ್ನು ಯಾರು ಕೊಡಬೇಕು, ಕೇಂದ್ರ ಸರ್ಕಾರನೇ ಕೊಡಬೇಕು ಅಂತ. ಸೊ ಹಾಗಾಗಿ ಈಗ ಇಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ಭೂಕುಸಿತ ಏನಾಯ್ತಲ್ಲ, ಸೊ ಹಿಮಾಚಲ ಪ್ರದೇಶ ಭೂಕುಸಿತ ಏನಾಯಿತು, ಹಾಗಾಗಿ ಅಲ್ಲಿನ ಸ್ಟೇಟ್ ಫಂಡ್ಸು ಅಂದರೆ SDRF ನಿಧಿಯಲ್ಲಿ ದುಡ್ಡು ಸಾಕಾಗದೇ ಇರೋದ್ರಿಂದ ಅವಾಗ ಮತ್ತೆ ಏನು ಮಾಡಿದ್ದಾರೆ, NDRF ಇಂದ ದುಡ್ಡು ಕೊಟ್ಟಿದ್ದಾರೆ. ಹಾಗಾಗಿ ಇದು ನ್ಯೂಸಲ್ಲಿದೆ. ಓಕೆ, ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು. ಈ ಪ್ರಶ್ನೆ ಏನು ಕೇಳ್ತಾರೆ ಸರ್, ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಯಾವಾಗ ಜಾರಿಗೆ ಬಂತು? ಓಕೆ, DMA ಕಾಯ್ದೆ ಯಾವ ಸೆಕ್ಷನ್ನ ಕೆಳಗಡೆ NDRF ಅನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ, ಯಾವ ಸೆಕ್ಷನ್ನ ಕೆಳಗಡೆ SDRF ಅನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ, ಓಕೆ, ಮತ್ತು SDRFಗೆ ದುಡ್ಡು ಎಲ್ಲಿಂದ ಬರುತ್ತೆ? ಸೊ ಇಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ದಿಸ್ ಇಸ್ NDRF SDRF ಬಗ್ಗೆ ನಾವು ಮಾತಾಡಿದ್ವಿ. ಮತ್ತು ನಾವು ಯಾವ ಘಟನೆಗಳನ್ನು ವಿಪತ್ತು ನಿರ್ವಹಣಾ ಕಾಯ್ದೆ ಡಿಸಾಸ್ಟರ್ ಅಂತ ಕರೆಯುತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈಗ ಅಗ್ನಿ 1 ಮಿಸೈಲ್ ಇತ್ತೀಚೆಗೆ ನ್ಯೂಸಲ್ಲಿತ್ತು. ಸೊ ಯಾಕೆ ಅಂತಂದರೆ, ಸೊ ಒಡಿಶಾದ ಅಬ್ದುಲ್ ಕಲಾಂ ದ್ವೀಪದಿಂದ, ಓಕೆ, ಸೊ ಒಡಿಶಾದ ಅಬ್ದುಲ್ ಕಲಾಂ ಐಲ್ಯಾಂಡಿಂದ ನಾವು ಅಗ್ನಿ 1 ಎನ್ನುವಂಥ ಮಿಸೈಲನ್ನು ಟೆಸ್ಟ್ ಮಾಡಿದ್ದೀವಿ. ಓಕೆ, ಒಡಿಶಾದ ಪೂರ್ವ ಕರಾವಳಿಯಿಂದ ಟೆಸ್ಟ್ ಮಾಡಿದ್ದೀವಿ. ಓಕೆ, ಎನಿವೆ ಫೈನ್. ಈಗ ಒಂದು ಅರ್ಥ ಮಾಡ್ಕೊಳ್ಳಿ, ಕ್ಷಿಪಣಿಗಳನ್ನು ಓದಬೇಕಾದ್ರೆ ಯಾವ ರೀತಿ ಓದಬೇಕು? ಓಕೆ, ಮಿಸೈಲ್ಸ್. ಓಕೆ, ಸೊ ಕ್ಷಿಪಣಿಗಳನ್ನು ಓದಬೇಕಾದ್ರೆ ಯಾವ ರೀತಿ ಓದಬೇಕು? ಫಸ್ಟು, ಓಕೆ, ಆ ಕ್ಷಿಪಣಿಯ ಹೆಸರು ಇಂಪಾರ್ಟೆಂಟು. ಪ್ರತಿ ಸತಿ ನಾನು ನಿಮ್ಗೆ ಏನು ಕೊಡ್ತಾ ಇದ್ದೆ, ಸ್ಟ್ರಕ್ಚರ್ಸ್ ಕೊಡ್ತಾ ಇದ್ದೆ. ಓಕೆ, ಸೊ ಅದೇ ರೀತಿ ಸ್ಟ್ರಕ್ಚರ್ಸ್ ಕೊಡ್ತಾ ಬರ್ತಾ ಇದ್ದೀನಿ. ಸೊ ಮಿಸೈಲ್ಸನ್ನು, ಓಕೆ, ಸೊ ಮಿಸೈಲ್ಸ್ ಅಥವಾ ಕ್ಷಿಪಣಿಗಳನ್ನು ಯಾವ ರೀತಿ ಓದಬೇಕು? ಓಕೆ, ಸೊ ಸ್ಟ್ರಕ್ಚರ್ ಕೊಡ್ತಾ ಇದ್ದೀನಿ. ಸೊ ಫಸ್ಟು ನೇಮ್ ಆಫ್ ದ ಮಿಸೈಲ್ ಇಸ್ ಇಂಪಾರ್ಟೆಂಟ್. ಓಕೆ, ಕ್ಷಿಪಣಿ ಹೆಸರು ಇಂಪಾರ್ಟೆಂಟ್. ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸುವಂಥ ಸಂಸ್ಥೆ ಯಾವುದು? ಅಭಿವೃದ್ಧಿಪಡಿಸುವಂಥ ಸಂಸ್ಥೆ ಇಂಪಾರ್ಟೆಂಟು. ಯಾರು ಡೆವಲಪ್ ಮಾಡ್ತಾರೆ? ಓಕೆ, ಆ ಮಿಸೈಲ್ನ ರೇಂಜ್ ಎಷ್ಟು? ಕ್ರಮಿಸುವ ಸಾಮರ್ಥ್ಯ ಎಷ್ಟು? ಓಕೆ, ಮಿಸೈಲ್ ಎಷ್ಟು ಪೇಲೋಡನ್ನು ಕ್ಯಾರಿ ಮಾಡುತ್ತೆ? ಪೇಲೋಡ್, ಸೊ ಎಷ್ಟು ಸಿಡಿತಲೆಗಳನ್ನು ಕ್ಯಾರಿ ಮಾಡುತ್ತೆ, ಎಷ್ಟು ಸ್ಫೋಟಕ ವಸ್ತುಗಳನ್ನು ಒತ್ತು ಹೊಯ್ಯಬಲ್ಲದು. ಸೊ ಲಾಸ್ಟಿಗೆ ಬಂದು ಸೊ ಟೈಪ್ ಆಫ್ ಮಿಸೈಲ್, ಯಾವ ರೀತಿ ಮಿಸೈಲ್ ಅದನ್ನು ಇಂಪಾರ್ಟೆಂಟ್. ಓಕೆ, ಸೊ ಕ್ಷಿಪಣಿಯ ವಿಧ. ಸೊ ಕ್ಷಿಪಣಿಗಳನ್ನು ಯಾವ ರೀತಿ ಓದಬೇಕು ಅಂತ ಹೇಳಿದ್ದೀನಿ. ಒಂದು ಹೆಸರು, ಅಭಿವೃದ್ಧಿಪಡಿಸುವಂಥ ಸಂಸ್ಥೆ, ಕ್ರಮಿಸುವ ಸಾಮರ್ಥ್ಯ, ಒತ್ತು ಒಯ್ಯುವಂಥ ಸಿಡಿತಲೆಗಳ ಸಾಮರ್ಥ್ಯ ಎಷ್ಟು ಮತ್ತು ವಿಧ. ಸೊ ಈ ಟೈಪ್ ಅಂತ ಬಂದಾಗ, ಮಿಸೈಲ್ಸಲ್ಲಿ ಟೈಪ್ ಅಂತ ಬಂದಾಗ, ಓಕೆ ನೋಡಿ, ಉಡಾವಣೆಯ ಆಧಾರದ ಮೇಲೆ, ಓಕೆ, ಉಡಾವಣೆಯ ಆಧಾರದ ಮೇಲೆ. ಸೊ ಬೇಸ್ಡ್ ಅಪಾನ್ ಲಾಂಚ್, ಓಕೆ, ವಿ ಹ್ಯಾವ್ 3 ಟೈಪ್ಸ್ ಆಫ್ ಮಿಸೈಲ್ಸ್. 3 ರೀತಿ ಕ್ಷಿಪಣಿಗಳಿದ್ದಾವೆ. ಓಕೆ, ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಅಂತ, ಓಕೆ, ಸರ್ಫೇಸ್ ಟು ಏರ್ ಮಿಸೈಲ್ ಅಂತ, ಆಮೇಲೆ ಏರ್ ಟು ಏರ್ ಮಿಸೈಲ್ ಅಂತ. ಸೊ ಭಾಳ ಇಂಪಾರ್ಟೆಂಟ್. ಸೊ ಭೂಮಿಯ ಮೇಲ್ಮೈಗೆ ಚಲಿಸುವ ಕ್ಷಿಪಣಿಗಳು, ಭೂಮಿಯ ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವಂಥ ಕ್ಷಿಪಣಿಗಳು, ಆಕಾಶದಿಂದ ಆಕಾಶಕ್ಕೆ ಜಿಗಿಯುವಂಥ ಕ್ಷಿಪಣಿಗಳು. ಓಕೆ, ಆಮೇಲೆ ಏರ್ ಟು ಸರ್ಫೇಸ್ ಮಿಸೈಲ್ ಇಲ್ಲ. ಓಕೆ, ಬರೀ ಸರ್ಫೇಸ್ ಟು ಏರ್ ಇದೆ, ಏರ್ ಟು ಏರ್ ಇದೆ. ಓಕೆ, ಆಮೇಲೆ ಸರ್ಫೇಸ್ ಟು ಸರ್ಫೇಸ್ ಇದೆ, ಏರ್ ಟು ಸರ್ಫೇಸ್ ಇಲ್ಲ. ಯಾಕೆ ಅಂದರೆ ಕ್ಷಿಪಣಿಗಳು ಗುರುತ್ವಾಕರ್ಷಣೆ ಶಕ್ತಿ ವಿರುದ್ಧ ಚಲಿಸ್ಬೇಕು. ಓಕೆ, ನೀವು ಮೇಲೋಗಿ ತಗೊಂಡು ಅದನ್ನು ಎತ್ತಾಕಬಾರ್ದು. ಆಯಿತಾ? ಸೊ ಗ್ರಾವಿಟೇಷನ್ ವಿರುದ್ಧ ಹೋಗಬೇಕು. ಹಂಗಾಗಿ ನಮಗೆ ಏರ್ ಟು ಸರ್ಫೇಸ್ ಮಿಸೈಲ್ ಸಿಗಲ್ಲ. ಓಕೆ, ನೆಕ್ಸ್ಟು ಬೇಸ್ಡ್ ಅಪಾನ್ ಟೆಕ್ನಾಲಜಿ, ತಂತ್ರಜ್ಞಾನದ ಆಧಾರದ ಮೇಲೆ ವಿ ಹ್ಯಾವ್ 2 ಟೈಪ್ಸ್ ಆಫ್ ಮಿಸೈಲ್. ಒಂದು ಬ್ಯಾಲಿಸ್ಟಿಕ್ ಮಿಸೈಲ್, ಒಂದು ಕ್ರೂಯಿಸ್ ಮಿಸೈಲ್ ಅಂತ. ಓಕೆ, ಬೇಸ್ಡ್ ಅಪಾನ್ ಟೆಕ್ನಾಲಜಿ, ತಂತ್ರಜ್ಞಾನದ ಆಧಾರದ ಮೇಲೆ 2 ರೀತಿ ಮಿಸೈಲ್ ಇದೆ. ಬ್ಯಾಲಿಸ್ಟಿಕ್ ಮಿಸೈಲು, ಒಂದು ಕ್ರೂಯಿಸ್ ಮಿಸೈಲ್. ಸೊ ಬ್ಯಾಲಿಸ್ಟಿಕ್ ಮಿಸೈಲ್ ಇಸ್ ಓಲ್ಡ್ ಜನರೇಷನ್ ಮಿಸೈಲ್, ಕ್ರೂಯಿಸ್ ಮಿಸೈಲ್ ಇಸ್ ನ್ಯೂ ಜನರೇಷನ್ ಮಿಸೈಲ್. ಓಕೆ, ಸೊ ಬ್ಯಾಲಿಸ್ಟಿಕ್ ಮಿಸೈಲ್ ಇಸ್ ಓಲ್ಡ್ ಜನರೇಷನ್ನು, ಕ್ರೂಯಿಸು ನ್ಯೂ ಜನರೇಷನ್ನು. ಓಕೆ, ಸೊ ಇದಾದಮೇಲೆ ಇದು ಬೇಸ್ಡ್ ಅಪಾನ್ ಲಾಂಚ್ ಆಯಿತು, ಬೇಸ್ಡ್ ಅಪಾನ್ ಟೆಕ್ನಾಲಜಿ ಆಯಿತು, ಬೇಸ್ಡ್ ಅಪಾನ್ ಸ್ಪೀಡ್ ಇವಾಗ. ಓಕೆ, ಸೊ ಬೇಸ್ಡ್ ಅಪಾನ್ ಸ್ಪೀಡ್ ದೇರ್ ಆರ್ 3 ಟೈಪ್ಸ್ ಆಫ್ ಮಿಸೈಲ್.
ಓಕೆ, ಒಂದು ಸೋನಿಕ್ ಮಿಸೈಲ್, ಓಕೆ, ಸೂಪರ್ ಸೋನಿಕ್ ಮಿಸೈಲ್ ಮತ್ತೆ ಹೈಪರ್ಸೋನಿಕ್ ಮಿಸೈಲ್. ಓಕೆ, ಸೊ ಶಬ್ದದ ವೇಗದಲ್ಲಿ ಕ್ಷಿಪಣಿ ಚಲಿಸಿದ್ರೆ ಅದು ಸೋನಿಕ್ ಮಿಸೈಲ್. ಓಕೆ, ಶಬ್ದದ ವೇಗದಲ್ಲಿ ಕ್ಷಿಪಣಿಗಳು ಚಲಿಸಿದ್ರೆ ಇಟ್ ಇಸ್ ಸೋನಿಕ್ ಮಿಸೈಲ್. ಶಬ್ದಕ್ಕಿಂತ 3 ಪಟ್ಟು ವೇಗದಲ್ಲಿ ಕ್ಷಿಪಣಿಗಳು ಚಲಿಸಿದ್ರೆ ಸೂಪರ್ ಸೋನಿಕ್. ಶಬ್ದಕ್ಕಿಂತ 5 ಪಟ್ಟು ವೇಗದಲ್ಲಿ ಕ್ಷಿಪಣಿ ಚಲಿಸಿದ್ರೆ ಹೈಪರ್ಸೋನಿಕ್. ಆಯ್ತಾ? ಸೊ ಇದು ಗೊತ್ತಿರಬೇಕು, ಇವೆಲ್ಲ ಬೇಸಿಕ್ಸ್. ಓಕೆ, ಈಗ ಲೆಟ್ ಅಸ್ ಕಮ್ ಟು ಅಗ್ನಿ ಮಿಸೈಲಿಗೆ ಬರೋಣ. ಓಕೆ, ನೋಡಿ ನಾನೀಗ ಓಕೆ, ಸೊ ಅಬ್ಸರ್ವ್ ಮಾಡಿಲ್ಲಿ. ಓಕೆ, ಸೊ ಅಗ್ನಿ ಮಿಸೈಲ್, ಓಕೆ, ಹೆಸರು ನೇಮ್ ಅಗ್ನಿ ಮಿಸೈಲ್. ಓಕೆ, ಸೊ ಯಾವಾಗಲೂ ಗೊತ್ತಿರಬೇಕು ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸುವಂಥ ಸಂಸ್ಥೆ ಯಾವುದು? DRDO. ಓಕೆ, DRDO. ನಾನು ಮುಂಚೆನೇ ಹೇಳಿದ್ದೀನಿ, ನಾನು ಏನು ಸ್ಟ್ರಕ್ಚರ್ ಕೊಟ್ಟಿರ್ತೀನಿ ಆ ಸ್ಟ್ರಕ್ಚರ್ನ ಆಚೆ ಹೋಗಿಲ್ಲ. ಸ್ಟ್ರಕ್ಚರ್ ಏನು ಕೊಟ್ಟಿದೆ? ಒಂದು ಕ್ಷಿಪಣಿ ಹೆಸರು, ಅಭಿವೃದ್ಧಿಪಡಿಸುವಂಥ ಸಂಸ್ಥೆ, ಮತ್ತು ಅದಕ್ಕೆ ಕ್ರಮಿಸುವಂಥ ಸಾಮರ್ಥ್ಯ, ಮತ್ತು ಪೇಲೋಡ್ ಕೆಪಾಸಿಟಿ ಎಷ್ಟು, ಮತ್ತು ಅದು ಯಾವ ರೀತಿ ಮಿಸೈಲ್ ಅಂತ. ಓಕೆ, ಸೊ ಅಗ್ನಿ ಒನ್ ಮಿಸೈಲ್. ಓಕೆ, ಸೊ ಇಟ್ ಈಸ್ ಡೆವಲಪ್ಡ್ ಬೈ ಆಬ್ವಿಯಸ್ಲಿ DRDO, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ನು. ಸೊ ಗೊತ್ತಿರಬೇಕು, DRDOದ ಪ್ರಸ್ತುತ ಅಧ್ಯಕ್ಷರು ಬಂದರು ಸಮೀರ್ ವಿ ಕಾಮತ್ ಅಂತ. ಓಕೆ, ಸಮೀರ್ ವಿ ಕಾಮತ್ ಅಂತ ಕರಿತೀವಿ. ಓಕೆ, ಸೊ ಅಗ್ನಿ ಮಿಸೈಲ್ ಇದು ಎಷ್ಟು ದೂರ ಹೋಗುತ್ತೆ ಅಂದರೆ 700 ಕಿಲೋಮೀಟರ್ ಹೋಗುತ್ತೆ. ಕ್ರಮಿಸುವ ಸಾಮರ್ಥ್ಯ 700 ಕಿಲೋಮೀಟರ್. ಓಕೆ, ಸೊ ಇದರ ಪೇಲೋಡ್ ಕೆಪಾಸಿಟಿ ಬಂದು 1,000 kg ಸಿಡಿತಲೆಗಳನ್ನು ಹೊತ್ತು ಒಯ್ಯುವಂಥ ಸಾಮರ್ಥ್ಯ ಇರುತ್ತೆ. ಸೊ ಅಲ್ಲಿಗೆ ನೇಮ್ ಆಯಿತು, ಡೆವಲಪ್ಡ್ ಬೈ ಆಯಿತು, ಓಕೆ, ರೇಂಜ್ ಆಯಿತು, ಪೇಲೋಡ್ ಆಯಿತು. ಮತ್ತೀಗ ಲಾಸ್ಟ್ಗೆ ಟೈಪ್ ಯಾವ ರೀತಿ ಸ್ವಲ್ಪ ನೋಡಿ, ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ಶಾರ್ಟ್ ರೇಂಜ್ ಅಂದರೆ 700 ಕಿಲೋಮೀಟ್ರು, ಅತಿ ಸಣ್ಣ ದೂರ, ಚಿಕ್ಕ ದೂರ. ಓಕೆ, ಅತಿ ಚಿಕ್ಕ ದೂರ ಕ್ರಮಿಸುವಂಥ ಅಥವಾ ಹತ್ತಿರ ಕ್ರಮಿಸುವಂಥ ಬ್ಯಾಲಿಸ್ಟಿಕ್ ತಂತ್ರಜ್ಞಾನವನ್ನು ಹೊಂದಿರುವಂಥ ಕ್ಷಿಪಣಿಯನ್ನು ನಾವು ಅಗ್ನಿ 1 ಅಂತ ಕರೀತೀವಿ. ಓಕೆ, ನೀವು ಒಂದಲ್ಲ 10 ಮಿಸೈಲ್ಸ್ ಬೇಕಾದರೂ ಓದಿ, ಸ್ಟ್ರಕ್ಚರ್ ರಿಮೈನ್ಸ್ ಸೇಮ್. ಓಕೆ, ಫಸ್ಟ್ ಹೆಸರು, ಅಭಿವೃದ್ಧಿಪಡಿಸುವಂಥ ಸಂಸ್ಥೆ, ಕ್ರಮಿಸುವ ಸಾಮರ್ಥ್ಯ, ಪೇಲೋಡ್ ಕೆಪಾಸಿಟಿ, ಮತ್ತು ಲಾಸ್ಟ್ಗೆ ಕ್ಷಿಪಣಿಯ ವಿಧ. ಓಕೆ, ಸೊ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಅಗ್ನಿ ಮಿಸೈಲಲ್ಲಿ ಅಗ್ನಿ 1 ಇಲ್ಲ, ತುಂಬಾ ಇದ್ದಾವೆ. ಅಗ್ನಿ 1 ಅಂತಿದೆ, ಅಗ್ನಿ 2 ಅಂತಿದೆ, ಅಗ್ನಿ 3 ಅಂತಿದೆ, ಅಗ್ನಿ 4, ಅಗ್ನಿ 5 ಅಂತಿದೆ. ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಓಕೆ, ಎಸ್. ಓಕೆ, ಸಿ ನೋಡಿ, 1980ಕ್ಕಿಂತ ಮುಂಚೆ 1980ಕ್ಕಿಂತ ಮುಂಚೆ ನಾವು ಮಿಸೈಲ್ಸನ್ನು ಇಂಪೋರ್ಟ್ ಮಾಡ್ತಾ ಇದ್ವಿ. ಬಟ್ 1980ರಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂರು ಒಂದು ಪರಿಕಲ್ಪನೆಯನ್ನು ಕಟ್ಕೊಡ್ತಾರೆ. 1980ರಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂರು ಒಂದು ಪರಿಕಲ್ಪನೆಯನ್ನು ಕಟ್ಕೊಟ್ರು. ಏನು ಪರಿಕಲ್ಪನೆ ಅಂತಂದರೆ, ಇನ್ನು ಮುಂದೆ ಕ್ಷಿಪಣಿಗಳನ್ನು ಇಂಪೋರ್ಟ್ ಮಾಡೋದು ಬೇಡ, ನಾವು ನಮ್ಮದೇ ದೇಶದ ಕ್ಷಿಪಣಿಗಳನ್ನು ತಯಾರು ಮಾಡೋಣ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪರಿಕಲ್ಪನೆಯಂತೆ 1983ರಲ್ಲಿ ಒಂದು ಕಾರ್ಯಕ್ರಮ ಶುರು ಆಗುತ್ತೆ. ಓಕೆ, ಇದನ್ನು IGMDP ಅಂತ ಕರಿತೀವಿ. IGMDP ಅಂತ, ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ. ಓಕೆ, ಈ ಕಾರ್ಯಕ್ರಮ ಜಾರಿಗೆ ತಂದಿದ್ದು DRDOದವರು. ಇದರ ಉದ್ದೇಶ ಏನಾಗಿತ್ತು ಅಂದರೆ, ಭಾರತದಲ್ಲಿ ಸ್ವದೇಶಿ ಕ್ಷಿಪಣಿಗಳ ಅಭಿವೃದ್ಧಿ, ಡೆವಲಪ್ಮೆಂಟ್ ಆಫ್ ಇಂಡಿಜಿನಸ್ ಮಿಸೈಲ್ಸ್, ಭಾರತದಲ್ಲಿ ಸ್ವದೇಶಿ ಕ್ಷಿಪಣಿಗಳ ಅಭಿವೃದ್ಧಿ. ಹಾಗಾದರೆ DRDO IGMDP ಕಾರ್ಯಕ್ರಮದ ಭಾಗವಾಗಿ ಅಭಿವೃದ್ಧಿಪಡಿಸಲಾದ ಸ್ವದೇಶಿ ಕ್ಷಿಪಣಿಗಳ ಹೆಸರೇನು? ಓಕೆ, ಸ್ವದೇಶಿ ಕ್ಷಿಪಣಿಗಳ ಹೆಸರು ಬಂದು ನೋಡಿ, ಒಂದು ಕೋಡ್ ವರ್ಡ್ ಕೊಡ್ತೀನಿ. ಪಾಟ್ನಾ ಇಸ್ ದ ಕೋಡ್ ವರ್ಡ್. ಪಾಟ್ನಾ, ಪೃಥ್ವಿ, ಆಕಾಶ್, ತ್ರಿಶೂಲ್, ನಾಗ್, ಅಗ್ನಿ. ಓಕೆ, 5 ಕ್ಷಿಪಣಿಗಳನ್ನು ಅಭಿವೃದ್ಧಿ ಮಾಡಲಾಯಿತು, ಇಂಡಿಜಿನಸ್ ಮಿಸೈಲ್ಸ್ ಆಫ್ ಇಂಡಿಯಾ. ಸೊ ಈ ಪರಿಕಲ್ಪನೆಯನ್ನು ಕೊಟ್ಟಿದ್ದಕ್ಕಾಗಿ ಡಾಕ್ಟರ್ APJ ಅಬ್ದುಲ್ ಕಲಾಮನ್ನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ.
ಇಸ್ ಕಾಲ್ಡ್ ಎಸ್ ಅಂದ್ರೆ IGMDP ಕಾರ್ಯಕ್ರಮದ ಪರಿಕಲ್ಪನೆ ಕೊಟ್ಟರಲ್ಲ, ಆ ಕಾರಣಕ್ಕೋಸ್ಕರ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ, ಭಾರತದ ಕ್ಷಿಪಣಿ ಮನುಷ್ಯ ಅಂತ. ಸೊ ಯಾವ್ದ್ಯಾವುದು ಪಾಟ್ನಾ, ಪೃಥ್ವಿ, ಆಕಾಶ್, ತ್ರಿಶೂಲ್, ನಾಗ್, ಅಗ್ನಿ. ಇದರಲ್ಲಿ ಅಗ್ನಿ ಕೂಡ ಒಂದು ಕ್ಷಿಪಣಿ. ಓಕೆ, ಸೊ ಅಗ್ನಿನಲ್ಲಿ ಅಗ್ನಿ 4 ವಾರ್ಸ್ ಡೆವಲಪ್ಡ್ ಬೈ ಓಕೆ ಅಗ್ನಿ 4 ಡೆವಲಪ್ ಮಾಡಬೇಕಾದ್ರೆ ಅದರ ಲೀಡರ್ಶಿಪ್ ಅನ್ನು ವಹಿಸ್ಕೊಂಡಿದ್ದು ಒಬ್ಬ ಮಹಿಳಾ ವಿಜ್ಞಾನಿ. ಅಗ್ನಿ 4 ಡೆವಲಪ್ ಮಾಡಬೇಕಾದ್ರೆ ಅದರ ಲೀಡರ್ಶಿಪ್ನ ವಹಿಸ್ಕೊಂಡಿದ್ದು ಒಬ್ಬ ಮಹಿಳಾ ವಿಜ್ಞಾನಿ. ಅವ್ರ ಹೆಸರು ಟೆಸ್ಸಿ ಥಾಮಸ್ ಅಂತ. ಓಕೆ, ಅವ್ರ ಹೆಸರು ಟೆಸ್ಸಿ ಥಾಮಸ್ ಅಂತ. ಹಾಗಾಗಿ ಇವ್ರನ್ನ ಮಿಸೈಲ್ ವಿಮೆನ್ ಆಫ್ ಇಂಡಿಯಾ ಅಂತ ಕರಿತೀವಿ, ಭಾರತದ ಕ್ಷಿಪಣಿ ಮಹಿಳೆ ಅಂತ. ಸೊ ಇಷ್ಟು ಮಿಸೈಲ್ಸ್ ಅಲ್ಲಿ ನೋಡಿ, ಈ ನಾಗ್ ಇದೆಯಲ್ಲ, ನಾಗ್ ಮಿಸೈಲ್. ಓಕೆ, ನಾಗನ್ನ ಆಂಟಿ ಟ್ಯಾಂಕ್ ಮಿಸೈಲ್ ಅಂತ ಕರಿತೀವಿ. ಯುದ್ಧದ ಟ್ಯಾಂಕ್ಗಳನ್ನು ಒಡೆದು ಉರುಳಿಸುವಂತ ಸಾಮರ್ಥ್ಯವನ್ನು ಹೊಂದಿರುವಂತ ಕ್ಷಿಪಣಿ ನಾಗ್ ಅಂತ. ಓಕೆ, ಅದರಲ್ಲಿ ಅಗ್ನಿ ಕೂಡ ವೇರಿಯಂಟು. ಈಗ ನಾವು ಡಿಸ್ಕಸ್ ಮಾಡ್ತಾ ಇರೋದು ಏನಂತಂದ್ರೆ, ಓಕೆ ಡಿಸ್ಕಸ್ ಮಾಡ್ತಾ ಇರೋದಂದ್ರೆ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಅಗ್ನಿ ಮಿಸೈಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ನಾನೇನೇನು ಹೇಳಿದ್ದೀನಿ, IGMDP ಕಾರ್ಯಕ್ರಮ ಅವೆಲ್ಲ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಟೋಟಲ್ಲು DRDO ಏನು ಮಾಡಿದೆ, ಅಗ್ನಿನಲ್ಲಿ 5 ಆವೃತ್ತಿಗಳನ್ನು ಉತ್ಪಾದನೆ ಮಾಡಿದೆ. ದರ್ ಆರ್ 5 ವೇರಿಯಂಟ್ಸ್ ಆಫ್ ಅಗ್ನಿ. ಓಕೆ, ಅಗ್ನಿ 1, 2, 3, 4, 5 ನಿಮಗೆ ಕಾಣಿಸ್ತಾ ಇದೆ. ಓಕೆ, ಅಗ್ನಿ 1 ಬಂದು ನೋಡಿ, ಇದು ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್, ಬರೀ ಚಿಕ್ಕ ದೂರ ಕ್ರಮಿಸುತ್ತಷ್ಟೇ, 700 ಇಂದ 800 ಕಿಲೋಮೀಟರ್. ಅಗ್ನಿ 2 ಓಕೆ 2000 ಕಿಲೋಮೀಟರ್. ಅಗ್ನಿ 3 ಓಕೆ 2500 ಕಿಲೋಮೀಟರ್. ಓಕೆ, ಅಗ್ನಿ 4 ಓಕೆ 3500 ಕಿಲೋಮೀಟರ್. ಅಗ್ನಿ 5 5000 ಕಿಲೋಮೀಟರ್. 5000 ಕಿಲೋಮೀಟರ್ ಅಂತಂದ್ರೆ ಒಂದು ಕಾಂಟಿನೆಂಟಿಂದ ಇನ್ನೊಂದು ಕಾಂಟಿನೆಂಟ್ಗೆ ಹೋಗುವಂಥ ಸಾಮರ್ಥ್ಯ ಇರುತ್ತೆ. ಹಾಗಾಗಿ ಅಂಥ ಮಿಸೈಲ್ಸ್ ನಾವೇನು ಕರಿತೀವಿ, ಇಂಟರ್ ಕಾಂಟಿನೆಂಟಲ್ ಮಿಸೈಲ್ಸ್, ಖಂಡಾಂತರ ಕ್ಷಿಪಣಿಗಳು ಅಂತ ಕರಿತೀವಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಮಿಸೈಲ್ಸ್. ಸೊ ಮಿಸೈಲ್ಸ್ಗೊಂದು ಸ್ಟ್ರಕ್ಚರ್ ಕೊಟ್ಟಿದ್ದೀನಿ, ನೀವು ಯಾವಾಗಲೇ ಓದಬೇಕಾದ್ರೆ ಮಿಸೈಲ್ಸನ್ನ ಇದೇ ಸ್ಟ್ರಕ್ಚರಲ್ಲಿ ಓದಿ. ಓಕೆ, ಆ್ಯಂಡ್ ಗೊತ್ತಿರಬೇಕು ಯಾವಾಗಲೇ ಆಗಲಿ ಮಿಸೈಲ್ ಅಥವಾ ಶಸ್ತ್ರಾಸ್ತ್ರಗಳು. ಓಕೆ, ವೆಪನ್ಸನ್ನು ತಯಾರು ಮಾಡೋದು ಯಾರು, DRDO. ವೆಪನ್ಸನ್ನು ತಯಾರು ಮಾಡೋದು DRDO. ರಾಕೆಟ್ಸು ಮತ್ತು ಸ್ಯಾಟಲೈಟ್ಸ್ ತಯಾರು ಮಾಡೋದು ಇಸ್ರೋ. ರಾಕೆಟ್ಸ್ ಮತ್ತು ಸ್ಯಾಟಲೈಟ್ಸ್ ತಯಾರು ಮಾಡೋದು ಇಸ್ರೋ. ಅದಾದಮೇಲೆ ಇವರು ಹೆಲಿಕಾಪ್ಟರ್ಗಳು, ಯುದ್ಧದ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳ ತಯಾರು ಮಾಡೋದು HAL. ಓಕೆ, ಸೊ DRDOದ ಅಧ್ಯಕ್ಷರು ಬಂದು ಸಮೀರ್ ವಿ ಕಾಮತ್, ಇಸ್ರೋದ ಅಧ್ಯಕ್ಷರು ಬಂದು S ಸೋಮನಾಥ್, ಮತ್ತೆ HALನ ಅಧ್ಯಕ್ಷರು ಬಂದು ಅನಂತ ಕೃಷ್ಣನ್. ಸೊ ಇವೆಲ್ಲ ಫ್ಯಾಕ್ಚುಯಲ್ ಕ್ವಶನ್ಸ್ ಕೇಳ್ಬಿಡ್ತಾನೆ, ಸ್ವಲ್ಪ ಹುಷಾರಾಗಿರ್ಬೇಕು. ಓಕೆ, ಸೊ ನೆಕ್ಸ್ಟು, ಸೊ ಮುಂದಕ್ಕೆ ಹೋಗೋಣ. ಸೊ ಮಿಸೈಲ್ಸ್ ಬಗ್ಗೆ ಆಯಿತು. ಈಗ ಇಂಡಿಯಾಸ್ ಫಸ್ಟ್ ವಿಂಟರ್ ಆರ್ಕ್ಟಿಕ್ ಎಕ್ಸ್ಪಿಡಿಷನ್ ಅಂತ ಕರಿತೀವಿ. ಸೊ ಭಾರತದ ಮೊಟ್ಟ ಮೊದಲ ಚಳಿಗಾಲದ ದಂಡಯಾತ್ರೆ. ಓಕೆ, ಸೊ ಭಾರತದ ಮೊಟ್ಟ ಮೊದಲ ಚಳಿಗಾಲದ ದಂಡಯಾತ್ರೆ ಇಂಡಿಯಾಸ್ ಫಸ್ಟ್ ವಿಂಟರ್ ಆರ್ಕ್ಟಿಕ್ ಎಕ್ಸ್ಪಿಡಿಷನ್ ಅಂತ ಕರಿತೀವಿ. ಓಕೆ, ಸೊ ಭಾಳ ಇಂಪಾರ್ಟೆಂಟ್. ಸೊ ಎಸ್, ಈಗ ಲಿಸನ್. ಓಕೆ, ಇಲ್ಲಿ ಇದು ಅರ್ತ್ ನಿಮಗೆ ಗೊತ್ತಿದೆ, ದಿಸ್ ಈಸ್ ಅರ್ತ್. ನೋಡಿ, ಲಾಟ್ ಆಫ್ ಟಾಪಿಕ್ಸ್ ನಾನು ಇಂಟರ್ಲಿಂಕ್ ಮಾಡ್ತೀನಿ ಇವಾಗ, ಓಕೆ, ಅರ್ತ್ನ ಉತ್ತರ ಭಾಗವನ್ನು ನಾವೇನು ಕರಿತೀವಿ, ನಾರ್ತ್ ಪೋಲ್ ಅಂತ ಕರಿತೀವಿ. ಸೊ ದಕ್ಷಿಣ ಭಾಗವನ್ನು ಸೌತ್ ಪೋಲ್ ಅಂತ ಕರಿತೀವಿ. ನಾರ್ತ್ ಪೋಲ್ ಇಸ್ ಕಾಲ್ಡ್ ಅಸ್ ಆರ್ಕ್ಟಿಕ್ ರೀಜನ್, ಸೌತ್ ಪೋಲ್ ಇಸ್ ಕಾಲ್ಡ್ ಅಸ್ ಅಂಟಾರ್ಟಿಕ್ ರೀಜನ್. ಆರ್ಕ್ಟಿಕ್ ಪ್ರದೇಶ ಮತ್ತು ಅಂಟಾರ್ಟಿಕ ಪ್ರದೇಶ. ಈಗೇನು ನ್ಯೂಸಲ್ಲಿದೆ ಅಂತಂದರೆ, ಭಾರತ ತನ್ನ ಮೊಟ್ಟ ಮೊದಲ ಚಳಿಗಾಲದ ದಂಡಯಾತ್ರೆಯನ್ನು ಆರ್ಕ್ಟಿಕ್ ರೀಜನಲ್ಲಿ ಶುರು ಮಾಡ್ಕೊಂಡಿದೆ. ಹಾಗಾದರೆ ಇಂಡಿಯಾಸ್ ಫಸ್ಟ್ ವಿಂಟರ್ ಎಕ್ಸ್ಪಿಡಿಷನ್ನ ಶುರು ಮಾಡಿದ್ಯಾರು? ಇಟ್ ಈಸ್ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ. ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆರ್ಕ್ಟಿಕ್ ಪ್ರದೇಶದ ರೇಡಿಯೋ ಫ್ರೀಕ್ವೆನ್ಸಿ ಎನ್ವಿರಾನ್ಮೆಂಟ್ ಬಗ್ಗೆ ಅಧ್ಯಯನ ಮಾಡಲಿಕ್ಕೋಸ್ಕರ, ಆರ್ಕ್ಟಿಕ್ ಪ್ರದೇಶದ ರೇಡಿಯೋ ಫ್ರೀಕ್ವೆನ್ಸಿ ಎನ್ವಿರಾನ್ಮೆಂಟ್ ಅನ್ನು ಅಧ್ಯಯನ ಮಾಡಲಿಕ್ಕೋಸ್ಕರ ನಮ್ಮ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟು ಭಾರತದ ಮೊಟ್ಟ ಮೊದಲ ಚಳಿಗಾಲದ ದಂಡಯಾತ್ರೆಯನ್ನು ಪ್ರಾರಂಭ ಮಾಡಿತು. ಅಲ್ಲಿಗೆ ಅರ್ಥ ಆಗಿದ್ದೇನಂತಂದ್ರೆ, ಆರ್ಕ್ಟಿಕ್ ಪ್ರದೇಶವನ್ನು ಸಂಶೋಧನೆ ಮಾಡುವಂಥ ಅಗತ್ಯ ಇದೆ ಅಂತ. ಒಂದು ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಬರ್ಬೋದು, ನಕ್ಷೆ ಆಧಾರಿತ ಪ್ರಶ್ನೆ. ಓಕೆ,
ಆರ್ಕ್ಟಿಕ್ ಪ್ರದೇಶವನ್ನು ಸುತ್ತುವರೆದಿರುವ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ನೋಡಿ, ಒಂದು ಮ್ಯಾಪ್ ಬೇಸ್ಡ್ ಕ್ವಶನ್. ಆರ್ಕ್ಟಿಕ್ ಪ್ರದೇಶವನ್ನು ಸುತ್ತುವರೆದಿರುವ ರಾಷ್ಟ್ರಗಳ ಸಂಖ್ಯೆ 8. ಸೊ ಈ 8 ರಾಷ್ಟ್ರಗಳು ಆರ್ಕ್ಟಿಕ್ ಪ್ರದೇಶವನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ, ಆರ್ಕ್ಟಿಕ್ ರೀಜನ್ನ ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಇವರು ಒಂದು ಒಪ್ಪಂದವನ್ನು ಸೈನ್ ಮಾಡ್ಕೊಳ್ತಾರೆ. ದಟ್ ಈಸ್ ಕಾಲ್ಡ್ ಅಸ್ ಒಟಾವಾ ಡಿಕ್ಲರೇಷನ್. ಓಕೆ, ಒಟಾವಾ ಡಿಕ್ಲರೇಷನ್ ಸಹಿ ಮಾಡುವುದರ ಮುಖಾಂತರ ಒಂದು ಜಾಗತಿಕ ಒಕ್ಕೂಟವನ್ನು ಕಟ್ಟಿದ್ರು. ಅದನ್ನು ಆರ್ಕ್ಟಿಕ್ ಮಂಡಳಿ, ಆರ್ಕ್ಟಿಕ್ ಕೌನ್ಸಿಲ್ ಅಂತ ಕರಿತೀವಿ. ಓಕೆ, ಆರ್ಕ್ಟಿಕ್ ಕೌನ್ಸಿಲ್ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ನಾರ್ವೆ. ಓಕೆ, ನಾರ್ವೆ ರಾಷ್ಟ್ರದ ಟ್ರೋಮ್ಸೋ ಎನ್ನುವಂಥ ಜಾಗದಲ್ಲಿ ಕಾಣ್ತೀವಿ. ಓಕೆ, ಅಂಡ್ ಭಾಳ ಇಂಪಾರ್ಟೆಂಟು. ಸೊ ಕಾಮನ್ ಸೆನ್ಸ್ ಏನಂದ್ರೆ ಆರ್ಕ್ಟಿಕ್ ಕೌನ್ಸಿಲ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? 8. ಸೊ ಆರ್ಕ್ಟಿಕ್ ಕೌನ್ಸಿಲ್ನ ಪ್ರಧಾನ ಕಚೇರಿ ಬಂದು ನಾರ್ವೆ ರಾಷ್ಟ್ರದ ಟ್ರೋಮ್ಸೋದಲ್ಲಿ ಕಾಣ್ತೀವಿ. ಯಾಕೆ? ಇತ್ತೀಚೆಗೆ ನೋಡಿ, ಇದೊಂದು ಆರ್ಕ್ಟಿಕ್ ಪ್ರದೇಶದಲ್ಲಿ ಭಾರತವೂ ಕೂಡ ಸಂಶೋಧನೆ ಮಾಡ್ತಾ ಇದೆ. ಭಾರತವೂ ಕೂಡ. ಯಾಕೆಂದ್ರೆ ಆರ್ಕ್ಟಿಕ್ ಪ್ರದೇಶವನ್ನು ಹೆಂಗೆ ರಕ್ಷಣೆ ಮಾಡಬೇಕು ಅಂತ ಗೊತ್ತಾದರೆ ನಾವೇನು ಮಾಡ್ಬೋದು? ಭಾರತದಲ್ಲಿ ಹಿಮಾಲಯಗಳನ್ನು ಕೂಡ ಸಂರಕ್ಷಣೆ ಮಾಡ್ಬೋದು. ಈ ಆರ್ಕ್ಟಿಕ್ ಪ್ರದೇಶದಲ್ಲಿ ಏನು ವಾತಾವರಣ ಇದೆಯೋ ಅದೇ ವಾತಾವರಣ ಹಿಮಾಲಯಗಳಲ್ಲಿದೆ. ಈಗ ಆರ್ಕ್ಟಿಕ್ ಪ್ರದೇಶದಲ್ಲಿ ಹೋಗಿ ಸಂಶೋಧನೆ ಮಾಡೋದ್ರಿಂದ ನಮ್ಗೇನು ಅರ್ಥ ಆಗುತ್ತೆ ಅಂದರೆ ಹಿಮಾಲಯಗಳನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು. ಹಾಗಾಗಿ ಹಿಮಾಲಯಸ್ ಆರ್ ಕಾಲ್ಡ್ ಎಸ್ ಥರ್ಡ್ ಪೋಲ್ ಫಾರ್ ಇಂಡಿಯಾ. ಇಡೀ ಜಗತ್ತಿಗೆ 2 ಪೋಲು, ಒಂದು ನಾರ್ತ್ ಪೋಲು, ಒಂದು ಸೌತ್ ಪೋಲು. ಬಟ್ ಭಾರತಕ್ಕೆ 3ನೇ ಪೋಲ್ ಇದೆ, ದಟ್ ಈಸ್ ಹಿಮಾಲಯಾಸ್. ಹಾಗಾಗಿ ಹಿಮಾಲಯಗಳನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ ನಾವು ಆರ್ಕ್ಟಿಕ್ ಪ್ರದೇಶಕ್ಕೂ ಸಂಶೋಧನೆ ಮಾಡ್ತಾ ಇದ್ದೀವಿ. ಹಾಗಾದರೆ ಆರ್ಕ್ಟಿಕ್ ಪ್ರದೇಶದಲ್ಲಿ ಸಂಶೋಧನೆ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ ಸ್ಥಾಪಿಸಿರುವಂಥ ಸಂಶೋಧನಾ ಕೇಂದ್ರದ ಹೆಸರು ಬಂದು ಹಿಮಾದ್ರಿ ಬೇಸ್ ಸ್ಟೇಷನ್ ಅಂತ. ಓಕೆ, ಹಿಮಾದ್ರಿ ಬೇಸ್ ಸ್ಟೇಷನ್ ಅಂತ. ಸೊ ಹಿಮಾದ್ರಿ ಬೇಸ್ ಸ್ಟೇಷನ್ ಎಲ್ಲಿದೆ? ನಾರ್ವೆ ರಾಷ್ಟ್ರದ ಸ್ವ್ಯಾಲ್ಬರ್ಡ್ ಎನ್ನುವಂಥ ಜಾಗದಲ್ಲಿದೆ. ನಾರ್ವೆ ರಾಷ್ಟ್ರದ ಸ್ವ್ಯಾಲ್ಬರ್ಡ್ ಎನ್ನುವಂಥ ಜಾಗದಲ್ಲಿದೆ ಹಿಮಾದ್ರಿ ಬೇಸ್ ಸ್ಟೇಷನ್. ನೀವು ಕೇಳ್ತೀರಾ, ಸರ್ ಏನು ಸರ್ ನೀವು ಉತ್ತರ ಧ್ರುವವನ್ನು ಮಾತ್ರ ಸಂಶೋಧನೆ ಮಾಡ್ತಿದ್ದೀರಾ, ದಕ್ಷಿಣ ಧ್ರುವವನ್ನು ಸಂಶೋಧನೆ ಮಾಡಲ್ವಾ? ಅದನ್ನೂ ಮಾಡ್ತೀವಿ. ದಕ್ಷಿಣ ಧ್ರುವ ಅಂತಾರೆ ಅಂಟಾರ್ಟಿಕ್ ರೀಜನ್. ಓಕೆ, ಸೊ ಅಂಟಾರ್ಟಿಕ್ ಪ್ರದೇಶವನ್ನು ಸಂಶೋಧನೆ ಮಾಡಲಿಕ್ಕೋಸ್ಕರ 1 ಅಲ್ಲ 2 ಅಲ್ಲ 3 ಸಂಶೋಧನಾ ಕೇಂದ್ರಗಳನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಅದರಲ್ಲಿ ಒಂದು ಭಾರತಿ, ಮೈತ್ರಿ, ದಕ್ಷಿಣ ಗಂಗೋತ್ರಿ. ಉತ್ತರದಲ್ಲಿ ಹಿಮಾದ್ರಿ, ದಕ್ಷಿಣದಲ್ಲಿ ಭಾರತಿ, ಮೈತ್ರಿ, ದಕ್ಷಿಣ ಗಂಗೋತ್ರಿ. ಸರ್ ಹಾಗಾದ್ರೆ ಪ್ರಶ್ನೆ ಸರ್, ಈಗ ಸರ್ ಹಾಗಾದರೆ ಧ್ರುವ ಪ್ರದೇಶಗಳಲ್ಲಿ ಅಂದರೆ ಪೋಲಾರ್ ರೀಜನ್ಸಲ್ಲಿ ಸಂಶೋಧನೆಗಳನ್ನು ಕೈಗೊಳ್ಳುವಂಥ ಭಾರತ ಸರ್ಕಾರದ ಮಿನಿಸ್ಟ್ರಿ ಯಾವುದು ಅಂತ ಕೇಳಿದ್ರೆ ಇಟ್ ಈಸ್ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್, ಭೂವಿಜ್ಞಾನ ಸಚಿವಾಲಯ. ಸರ್ ಈ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಏನು ಕೆಲಸ ಮಾಡುತ್ತೆ ಸರ್ ಅಂತ ಕೇಳಿದ್ರೆ 3 ಕಾರ್ಯಗಳನ್ನು ನಿರ್ವಹಿಸುತ್ತೆ. 3. ಸೊ ಮೊದಲನೇದು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸು ಇದು ಪೋಲಾರ್ ರೀಜನ್ಸನ್ನ ಎಕ್ಸ್ಪ್ಲೋರ್ ಮಾಡುತ್ತೆ. ಧ್ರುವ ಪ್ರದೇಶಗಳ ಅನ್ವೇಷಣೆ. ಈಗ ತಾನೇ ಡಿಸ್ಕಸ್ ಮಾಡಿದೀವಿ. ಉತ್ತರದಲ್ಲಿ ಹಿಮಾದ್ರಿ, ದಕ್ಷಿಣದಲ್ಲಿ ಭಾರತಿ, ಮೈತ್ರಿ, ದಕ್ಷಿಣ ಗಂಗೋತ್ರಿ. ಓಕೆ, ಸೊ ಪೋಲಾರ್ ರೀಜನ್ಸ್. ಎರಡನೇದು ಇದು ಸಾಗರದ ಆಳದ ಭಾಗಗಳನ್ನು ಅನ್ವೇಷಣೆ ಮಾಡುತ್ತೆ. ಓಷನ್ ಬೆಡ್ ಅನ್ನು ಎಕ್ಸ್ಪ್ಲೋರ್ ಮಾಡುತ್ತೆ. ಓಷನ್ ಬೆಡ್ ಅನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೋಸ್ಕರ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸು ಜಾರಿಗೆ ತಂದಿರುವಂಥ ಕಾರ್ಯಕ್ರಮ ಡೀಪ್ ಓಷನ್ ಮಿಷನ್. ಏನು ಕರಿತೀವಿ? ಡೀಪ್ ಓಷನ್ ಮಿಷನ್ ಅಂತ ಕರಿತೀವಿ. ಓಕೆ, 3ನೇದು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ನ 3ನೇ ಕಾರ್ಯ ಏನು ಅಂತಂದರೆ ಇದು ಮೆಟೀರಿಯಾಲಜಿ ಬಗ್ಗೆ ಅಧ್ಯಯನ ಮಾಡುತ್ತೆ. ಮೆಟೀರಿಯಾಲಜಿ, ಹವಾಮಾನ ಶಾಸ್ತ್ರ ಅಂತ ಕರಿತೀವಿ. ಓಕೆ, ಸೊ ಮೆಟೀರಿಯಾಲಜಿ, ಹವಾಮಾನ ಶಾಸ್ತ್ರ. ಸೊ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸು ಮೆಟೀರಿಯಾಲಜಿ ಬಗ್ಗೆ ಅಧ್ಯಯನ ಮಾಡಲಿಕ್ಕೋಸ್ಕರ 2 ರಾಷ್ಟ್ರೀಯ ಸಂಸ್ಥೆಗಳನ್ನು ಎಸ್ಟಾಬ್ಲಿಷ್ ಮಾಡ್ತು. ಒಂದು IMD ಅಂತ. ಓಕೆ, ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ 1875 ಎಸ್ಟಾಬ್ಲಿಷ್ ಆಯಿತು. ಪ್ರಧಾನ ಕಚೇರಿ ನವದೆಹಲಿ. ಎರಡನೇದು ಬಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟೀರಿಯಾಲಜಿ. ಇದೆಲ್ಲಿ ಬರುತ್ತೆ? ಇದು ಪುಣೆಯಲ್ಲಿ ಬರುತ್ತೆ. ಓಕೆ, ಸೊ ಹವಾಮಾನ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಲಿಕ್ಕೋಸ್ಕರ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸು 2 ರಾಷ್ಟ್ರೀಯ ಸಂಸ್ಥೆಗಳನ್ನು ಎಸ್ಟಾಬ್ಲಿಷ್ ಮಾಡ್ತು. ಒಂದು ಭಾರತೀಯ ಹವಾಮಾನ ಇಲಾಖೆ, ಎರಡನೇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟೀರಿಯಾಲಜಿ.
ಸರ್ ಮೆಟೀರಿಯಾಲಜಿ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಓಕೆ 2 ಸಂಸ್ಥೆಗಳು ಯಾಕೆ ಬೇಕಿತ್ತು ಸರ್, ಒಂದೇ ಸಾಕಿತ್ತಲ್ಲ. ಓಕೆ ಎರಡು ಸಂಸ್ಥೆಗಳು ಯಾಕೆ ಅಂತಂದರೆ ಇಲ್ಲಿ IMD ಏನು ಮಾಡುತ್ತೆ ಗೊತ್ತಾ, IMD ವೆದರ್ ಫೋರ್ಕಾಸ್ಟಿಂಗ್ ಸರ್ವಿಸಸ್ಸನ್ನು ಕೊಡುತ್ತೆ, ಹವಾಮಾನ ಸಂಬಂಧಿತ ಸೇವೆಗಳನ್ನು ಕೊಡುತ್ತೆ. IMD ಕೆಲಸ ಬಂದು ಹವಾಮಾನ ಸಂಬಂಧಿತ ಸೇವೆಗಳು, ವೆದರ್ ಫೋರ್ಕಾಸ್ಟಿಂಗ್ ಸರ್ವಿಸಸ್. ಮಳೆ ಯಾವಾಗ ಬರುತ್ತೆ, ಚಂಡಮಾರುತ ಯಾವಾಗ ಬರುತ್ತೆ, ಭೂಕಂಪಗಳು ಯಾವಾಗ ಆಗ್ತವೆ, ಜ್ವಾಲಾಮುಖಿ ಎಲ್ಲಿ ನಡೆಯುತ್ತೆ, ಓಷನ್ ಕರೆಂಟ್ಸ್ ಹೆಂಗೆ ಕೆಲಸ ಮಾಡ್ತಿದ್ದಾವೆ, ಎಲ್ಲದರ ಬಗ್ಗೆ ವೆದರ್ ಫೋರ್ಕಾಸ್ಟಿಂಗ್ ಸರ್ವಿಸಸ್ಸನ್ನು ಕೊಡೋದು IMD. ಆದರೆ ಈ ವೆದರ್ ಫೋರ್ಕಾಸ್ಟಿಂಗ್ ಸರ್ವಿಸಸ್ ಕೊಡಬೇಕು ಅಂತಂದರೆ ವೆದರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ವೆದರ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ವೆದರ್ನ ಪ್ರಿಡಿಕ್ಟ್ ಮಾಡಬೇಕು ಅಂದರೆ ಅದು ಟೆಕ್ನಾಲಜಿ ಬೇಕು. ಆ ಟೆಕ್ನಾಲಜಿ ಏನು ಕರೀತಾರೆ, HPC ಅಂತ ಕರೀತಾರೆ, ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಂತ. ಓಕೆ, ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಂದ್ರೆ ಒಂದೇ, ಅಥವಾ ನಿಮ್ಮ ಭಾಷೆಯಲ್ಲಿ ಸೂಪರ್ ಕಂಪ್ಯೂಟರ್ಸ್ ಅಂದ್ರೆ ಒಂದೇ. ಓಕೆ ಒಂದು ಅರ್ಥ ಮಾಡ್ಕೊಳ್ಳಿ. ವೆದರ್ ಫೋರ್ಕಾಸ್ಟಿಂಗ್ ಸರ್ವಿಸಸ್ ಅನ್ನು ಕೊಡೋದು IMD, ವೆದರ್ ಫೋರ್ಕಾಸ್ಟಿಂಗ್ ಸರ್ವಿಸಸ್ ಅನ್ನು ಕೊಡೋದು IMD. ಅದಕ್ಕೆ ಬೇಕಾಗಿರೋ ಟೆಕ್ನಾಲಜಿ ಡೆವಲಪ್ ಮಾಡೋದು, ಅದು ಬೇಕಾಗಿರೋ ಸೂಪರ್ ಕಂಪ್ಯೂಟರ್ಸ್ನ ಡೆವಲಪ್ ಮಾಡೋದು ಇಟ್ ಇಸ್ IITM ಪುಣೆ. ಎರಡಕ್ಕೂ ವ್ಯತ್ಯಾಸ ಇದಾವೆ. ಆ್ಯಕ್ಚುಲಿ UPSC ಒಂದು ಪ್ರಶ್ನೆ ಕೇಳಿದ್ದ. ಓಕೆ, ನ್ಯಾಷನಲ್ ಮಾನ್ಸೂನ್ ಮಿಷನ್ ಇಸ್ ಇಂಪ್ಲಿಮೆಂಟೆಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ನೋಡಲ್ ಏಜೆನ್ಸಿ ಅಂತ. ರಾಷ್ಟ್ರೀಯ ಮಾನ್ಸೂನ್ ಮಿಷನ್ ಅನ್ನು ಅನುಷ್ಠಾನ ಮಾಡುವಂಥ ಸಂಸ್ಥೆ ಯಾವುದು? ಎಲ್ಲರೂ IMD ಅಂತ ಹಾಕಿದ್ರು, ಉತ್ತರ ತಪ್ಪದು. ನ್ಯಾಷನಲ್ ಮಾನ್ಸೂನ್ ಮಿಷನ್ನ ಉದ್ದೇಶ ನಿಮಗೆ ವೆದರ್ ಫೋರ್ಕಾಸ್ಟಿಂಗ್ ಸರ್ವಿಸಸ್ ಕೊಡೋದಲ್ಲ, ಅದಕ್ಕೆ ಬೇಕಾಗಿರೋ ಟೆಕ್ನಾಲಜಿ ಡೆವಲಪ್ ಮಾಡೋದು. ಇಟ್ ಇಸ್ ಇಂಪ್ಲಿಮೆಂಟೆಡ್ ಬೈ IITM ಪುಣೆ. ನ್ಯಾಷನಲ್ ಮಾನ್ಸೂನ್ ಮಿಷನ್ನ ಭಾಗವಾಗಿ ಓಕೆ IITM ಪುಣೆ 2 ಸೂಪರ್ ಕಂಪ್ಯೂಟರ್ಸನ್ನು ಡೆವಲಪ್ ಮಾಡ್ತು. ನ್ಯಾಷನಲ್ ಮಾನ್ಸೂನ್ ಮಿಷನ್ನ ಭಾಗವಾಗಿ ಓಕೆ IITM ಪುಣೆ ಎರಡು ಸೂಪರ್ ಕಂಪ್ಯೂಟರ್ಸನ್ನು ಡೆವಲಪ್ ಮಾಡ್ತು. ಒಂದು ಪ್ರತ್ಯುಷ್ ಅಂತ, ಮತ್ತೊಂದು ಮಿಹಿರ್ ಅಂತ. ಸೊ ಪ್ರತ್ಯುಷ್ ಸೂಪರ್ ಕಂಪ್ಯೂಟರ್ ಎಲ್ಲಿದೆ? IITM ಕ್ಯಾಂಪಸ್ನಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ವಿ. ಪ್ರತ್ಯುಷ್ ಸೂಪರ್ ಕಂಪ್ಯೂಟರ್ನ IITM ಕ್ಯಾಂಪಸ್ನಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಓಕೆ, ಮಿಹಿರ್ ಸೂಪರ್ ಕಂಪ್ಯೂಟರ್ ಎಲ್ಲಿದೆ? ಉತ್ತರ ಪ್ರದೇಶದ ನೋಯ್ಡಾದಲ್ಲಿದೆ. ಅಂಡ್ ಪ್ರತ್ಯುಷ್ ನೆನಪು ಮಾಡ್ಕೊಳ್ಳಿ, 2020 ವೇಳೆಗೆ ಇದು ಇಂಡಿಯಾದ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಆಗಿತ್ತು. ಸರ್ 2021 ಇಂಡಿಯಾದ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಪರಂ ಸಿದ್ಧಿ. 2022 ಭಾರತದ ಅತ್ಯಂತ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಪರಂ ಪ್ರವೇಗ. ಈಗ 2023 ಮತ್ತು 2024 ನಾವಿದ್ದೀವಿ. ಭಾರತದ ಅತ್ಯಂತ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಬಂದು ಐರಾವತ್ ಈಗ ಪ್ರೆಸೆಂಟ್. ಸರ್ ಜಗತ್ತಿನ ಅತ್ಯಂತ ವೇಗದ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಕೇಳಿದ್ರೆ ಇಟ್ ಇಸ್ ಫ್ರಾಂಟಿಯರ್ಸ್. ಓಕೆ, ಜಗತ್ತಿನ ಅತ್ಯಂತ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಫ್ರಾಂಟಿಯರ್ಸ್ ಬೈ ಅಮೆರಿಕಾ. ಎರಡನೇದು ಫುಗಾಕು ಬೈ ಜಪಾನ್. ಸರ್ ಭಾರತದ ಫಸ್ಟ್ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಕೇಳಿದ್ರೆ ಇಟ್ ವಾಸ್ ಪರಂ 8000. ಓಕೆ, ಸೊ ಪರಂ 8000. ಸೊ ಯಾರು ಡೆವಲಪ್ ಮಾಡಿತ್ತು? CDAC ವಿಜ್ಞಾನಿಗಳ ತಂಡ ಡೆವಲಪ್ ಮಾಡಿತ್ತು, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಅಂಡ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಅಂತ. ಸೊ ದಿಸ್ ಇಸ್ ಅಬೌಟ್ ಸೂಪರ್ ಕಂಪ್ಯೂಟರ್ಸ್ ಬಗ್ಗೆನೂ ಆಯಿತು. ಸರ್ ಬಟ್ ಸೂಪರ್ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಭಾರತ ಪ್ರೆಸೆಂಟ್ ಯಾವ ಸ್ಟೇಜರಲ್ಲಿದೆ? ಸೂಪರ್ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಭಾರತ ಇವತ್ತು ಪ್ರೆಸೆಂಟು ಯಾವ ಸ್ಟೇಜರಲ್ಲಿದೆ ಅಂತ ನೋಡಿದಾಗ ಓಕೆ ಈಗ ನೋಡಿ ಓಕೆ ಸೊ ನಿಮಗೆ ಗೊತ್ತಿದೆ 2022 ಆಗಸ್ಟ್ 15ಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. ಈ 75th ಇಯರ್ ಆಫ್ ಇಂಡಿಪೆಂಡೆನ್ಸನ್ನು ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಓಕೆ 2022 ಆಗಸ್ಟ್ 15ಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. ಈ 75th ಇಯರ್ ಆಫ್ ಇಂಡಿಪೆಂಡೆನ್ಸನ್ನು ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ನಾವೇನು ಮಾಡಿದ್ವಿ? 75 ಸ್ಥಳಗಳಲ್ಲಿ 75 ವಾರಗಳಲ್ಲಿ 75 ಬೃಹತ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ವಿ.
ಈ ಕಾರ್ಯಕ್ರಮಗಳ ಸರಣಿಯನ್ನು ನಾವೇನು ಕರೆದ್ವಿ, ಆಜಾದಿ ಕಾ ಅಮೃತ್ ಮಹೋತ್ಸವ್. ಆಜಾದಿ ಕಾ ಅಮೃತ್ ಮಹೋತ್ಸವ್. ಸೊ ಈ ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗವಾಗಿ ಭಾರತ ಒಂದು ಕಾರ್ಯಕ್ರಮ ಲಾಂಚ್ ಮಾಡ್ತು, ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಂತ. ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್. ಇದರ ಉದ್ದೇಶ ಏನು ಅಂತಂದರೆ, ಇವತ್ತು ಭಾರತ ಒಂದಲ್ಲ ಎರಡಲ್ಲ, ಸೊ ಏಕಕಾಲಕ್ಕೆ ನಾವು 75 ಸೂಪರ್ ಕಂಪ್ಯೂಟರ್ಸನ್ನು ಡೆವಲಪ್ ಮಾಡ್ತಾ ಇದ್ದೇವೆ. ಇದು ಭಾರತದ ಸ್ಟೇಚರ್ ಇವತ್ತು. ಸರ್, ಈ 75 ಸೂಪರ್ ಕಂಪ್ಯೂಟರ್ಸ್ ಡೆವಲಪ್ ಮಾಡೋದಕ್ಕೆ 2 ಸಚಿವಾಲಯಗಳು, 2 ಸಂಸ್ಥೆಗಳು ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾವೆ. ಸರ್, ಯಾವ್ದು ಸರ್? ಸೊ 2 ಸಚಿವಾಲಯಗಳು ಬಂದು ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇನ್ನೊಂದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸಂಸ್ಥೆಗಳು ಬಂದು ಒಂದು ಸಿಡ್ಯಾಕ್ ವಿಜ್ಞಾನಿಗಳ ತಂಡ, ಇನ್ನೊಂದು ಭಾರತೀಯ ವಿಜ್ಞಾನ ಸಂಸ್ಥೆ. 75 ಸೂಪರ್ ಕಂಪ್ಯೂಟರ್ಸನ್ನು ಡೆವಲಪ್ ಮಾಡಿದ ಮೇಲೆ, 75 ಸೂಪರ್ ಕಂಪ್ಯೂಟರ್ಸನ್ನು ಡೆವಲಪ್ ಮಾಡಿದ್ಮೇಲೆ ಅದನ್ನು ದೇಶದ ಅತ್ಯುನ್ನತ ಶೈಕ್ಷಣಿಕ ಸಂಸ್ಥೆಗಳೊಂದಿಗೆ ಜೋಡಿಸಲಾಗುತ್ತೆ. ಈ ನೆಟ್ವರ್ಕ್ ನಾವೇನು ಕರಿತೀವಿ, ನಾಲೆಡ್ಜ್ ನೆಟ್ವರ್ಕ್ ಅಂತ ಕರಿತೀವಿ. ಈ ನೆಟ್ವರ್ಕ್ ನಾವು ನಾಲೆಡ್ಜ್ ನೆಟ್ವರ್ಕ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಥರ ಅನೇಕ ಟಾಪಿಕ್ಸ್ಗಳು ಇಂಟರ್ಲಿಂಕ್ ಆಗ್ತಾ ಇರ್ತವೆ. ಸೊ ಹೊಸ ಹೊಸ ವಿಚಾರಗಳನ್ನು ನಾನು ಹೇಳ್ತಾ ಇರ್ತೀನಿ. ಸೊ ಇಟ್ ಈಸ್, ನಿಮಗೆ ಗೊತ್ತಿದೆ, ಇಂಡಿಯಾಸ್ ಫಸ್ಟ್ ಭಾರತದ ಮೊಟ್ಟ ಮೊದಲ ಚಳಿಗಾಲದ ದಂಡಯಾತ್ರೆ. ಓಕೆ, ಎಸ್, ಮಾಹಿತಿಗಳನ್ನು ಹಾಕಿರ್ತೀನಿ, ಯು ಗೋ ಥ್ರೂ ಇಟ್ ಬ್ರದರ್. ಓಕೆ, ನೆಕ್ಸ್ಟು ಕಮಿಂಗ್ ಟು ಭಾರತ್ ನೆಟ್ ಪ್ರಾಜೆಕ್ಟ್. ಓಕೆ, ಸೊ ಭಾರತ್ ನೆಟ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಸೊ ಇದೊಂದು ಟಾಪಿಕ್ ನ್ಯೂಸಲ್ಲಿದೆ. ಓಕೆ, ಎಸ್, ನೋಡಿ. ಓಕೆ, ಸೊ ವಾಟ್ ಈಸ್ ಭಾರತ್ ನೆಟ್? ಭಾರತ್ ನೆಟ್, ಎಸ್, ಭಾರತ್ ನೆಟ್ ಬಗ್ಗೆ ಮಾತಾಡೋಣ. ಸೊ ಇಡೀ ದೇಶದಾದ್ಯಂತ ಓಕೆ, ಸೊ ಇಡೀ ದೇಶದಾದ್ಯಂತ ಆಪ್ಟಿಕಲ್ ಫೈಬರ್ಗಳನ್ನು ಹೆಣೆದು, ಆಪ್ಟಿಕಲ್ ಫೈಬರ್ ಇಂಟರ್ನೆಟ್ ಕೇಬಲ್. ಓಕೆ, ಸೊ ಆಪ್ಟಿಕಲ್ ಫೈಬರ್ಗಳನ್ನು ಹೆಣೆದು, ಓಕೆ, ಇಡೀ ದೇಶದಾದ್ಯಂತ ಆಪ್ಟಿಕಲ್ ಫೈಬರ್ಗಳನ್ನು ಹೆಣೆದು ಭಾರತದ ಸಾರ್ವಜನಿಕ ಕಚೇರಿಗಳು, ಪಬ್ಲಿಕ್ ಆಫೀಸಸ್, ಸಾರ್ವಜನಿಕ ಕಚೇರಿಗಳು ಮತ್ತು ಭಾರತದ ಗ್ರಾಮ ಪಂಚಾಯಿತಿಗಳಿಗೆ ಹೈ ಸ್ಪೀಡ್ ಇಂಟರ್ನೆಟ್, ಓಕೆ, ಹೈ ಸ್ಪೀಡ್ ಇಂಟರ್ನೆಟ್ ಅನ್ನು ಕಲ್ಪಿಸುವಂಥ ಕಾರ್ಯಕ್ರಮ ಭಾರತ್ ನೆಟ್. ಈಗ ನಾವು ಇಂಟರ್ನೆಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಅಂತ ಕರಿತೀವಿ. ಸೊ ಈ ಇಂಟರ್ನೆಟ್ ಕನೆಕ್ಷನ್ಸ್ ಅಲ್ಲಿ 2 ಥರ ಇದೆ. ಒಂದು ಬ್ರಾಡ್ಬ್ಯಾಂಡ್ ಕನೆಕ್ಷನ್, ಒಂದು ವೈರ್ಲೆಸ್ ಕನೆಕ್ಷನ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಮೊಬೈಲು, ಓಕೆ, ಸೊ ಮೊಬೈಲ್ ಇಂಟರ್ನೆಟ್ ತಗೋತಾ ಇದ್ದೀವಿ. ಓಕೆ, ಮೊಬೈಲ್ ಇಂಟರ್ನೆಟ್ ತಗೊಂತಾ ಇದೆ. ಸೊ ಈ ಮೊಬೈಲು ಇಂಟರ್ನೆಟ್ ತಗೋಬೇಕಾದ್ರೆ ಆಕಾಶ ತರಂಗಗಳಿಂದ ತಗೊಳತ್ತೆ, ವೈರ್ಲೆಸ್ ಇದು. ಬಟ್ ಈಗ ಸಿಮ್ಮಿನ ಮುಖಾಂತರ ನಾವೇನು ಇಂಟರ್ನೆಟ್ ತಗೊಂತಿದ್ದೀವಲ್ಲ, ಅದು ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹಂಗಾಗಿ ಸಪೋರ್ಟ್ ಈಗ ಯಾರು ಒಂದು ಜಾಗದಲ್ಲಿ ಜಾಸ್ತಿ ಜನ ಇಂಟರ್ನೆಟ್ ಯೂಸ್ ಮಾಡ್ತಾರೆ, ಇಂಟರ್ನೆಟ್ ಸ್ಲೋ ಆಗುತ್ತೆ, ಬಿಕಾಸ್ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಬಟ್ ಬ್ರಾಡ್ಬ್ಯಾಂಡ್ ಕನೆಕ್ಷನ್ಸ್ ಹಂಗಲ್ಲ. ಸೊ ಇಲ್ಲಿ ಇಂಟರ್ನೆಟ್ ಕನೆಕ್ಷನ್ಸನ್ನು ನಾವು ಕೇಬಲ್ಗಳ ಮುಖಾಂತರ ಕೊಡ್ತಾ ಇದ್ದೀವಿ, ಡೈರೆಕ್ಟ್ ಕೇಬಲ್ಲು. ಈಗ ಮನೆಗೆ ಈಗ TV ಕೇಬಲ್ ಹೆಂಗೆ ಬರುತ್ತೆ ಹಂಗೆ ಇಂಟರ್ನೆಟ್ ಕೇಬಲ್ ಕೊಡ್ತಾ ಇದ್ದೀವಿ. ಅಲ್ಲಿಗೆ ವಾಟ್ ಈಸ್ ಭಾರತ್ ನೆಟ್ ಪ್ರಾಜೆಕ್ಟ್ ಅಂತಂದರೆ, ಎಸ್, ಇಡೀ ದೇಶದಾದ್ಯಂತ ಆಪ್ಟಿಕಲ್ ಫೈಬರ್ಗಳನ್ನು ಹೆಣೆದು ಸಾರ್ವಜನಿಕ ಕಚೇರಿಗಳು ಮತ್ತು ಪಬ್ಲಿಕ್ ಆಫೀಸ್, ಗ್ರಾಮ ಪಂಚಾಯತಿಯಿಂದ ಹಿಡಿದು DC ಆಫೀಸ್ವರೆಗೆ. ಓಕೆ, ಸೊ ಆಪ್ಟಿಕಲ್ ಫೈಬರ್ಗಳನ್ನು ಹೆಣೆದು ಸಾರ್ವಜನಿಕ ಕಚೇರಿಗಳು ಮತ್ತು ಗ್ರಾಮ ಪಂಚಾಯತ್ಗಳಿಗೆ, ಓಕೆ, ಸೊ ಇಂಟರ್ನೆಟ್ ಕನೆಕ್ಷನ್ ಕೊಡುವಂಥ ಕಾರ್ಯಕ್ರಮ ಒಂದು ಭಾರತ್ ನೆಟ್. ಓಕೆ, ಸೊ ಭಾರತ್ ನೆಟ್ಟನ್ನು ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ ಸರ್ ಅಂತ ಕೇಳಿದ್ರೆ, ಇಟ್ ಈಸ್ BBNL ಅಂತ. BSNL ಅಲ್ಲ, BBNL, ಭಾರತ್ ಬ್ರಾಡ್ಬ್ಯಾಂಡ್ ನಿಗಮ್ ಲಿಮಿಟೆಡ್ ಅಂತ ಕರಿತೀವಿ. ಓಕೆ, ಸೊ ಭಾರತ್ ಬ್ರಾಡ್ಬ್ಯಾಂಡ್ ನಿಗಮ್ ಲಿಮಿಟೆಡ್ ಅಂತ, ಭಾಳ ಇಂಪಾರ್ಟೆಂಟು. ಓಕೆ, ಎಸ್, ದಟ್ ಈಸ್ ಅಬೌಟ್ ಭಾರತ್ ನೆಟ್. ಇನ್ನೊಂದು ಪ್ರಶ್ನೆ ಕೇಳ್ಬೋದು ಎಕ್ಸಾಮಲ್ಲಿ. ಓಕೆ, ಸೊ ಸಾರ್ವಜನಿಕ ಸ್ಥಳಗಳಲ್ಲಿ ಉಚಿತವಾಗಿ ಹಾಟ್ಸ್ಪಾಟ್, ಓಕೆ, ಮೊಬೈಲ್ ಹಾಟ್ಸ್ಪಾಟು
ಆ ಥರದ್ದು. ಉಚಿತವಾಗಿ ಹಾಟ್ಸ್ಪಾಟ್, ಸೊ ಸಾರ್ವಜನಿಕ ಸ್ಥಳಗಳಲ್ಲಿ ಉಚಿತವಾಗಿ ಹಾಟ್ಸ್ಪಾಟ್ಗಳನ್ನು ಕೊಡುವಂಥ ಕಾರ್ಯಕ್ರಮ PM ವಾಣಿ. ಓಕೆ, ಅದು ಬೇರೆ. ಓಕೆ, ಭಾರತ್ ನೆಟ್ಟೆ ಬೇರೆ, PM ವಾಣಿ ಬೇರೆ. ಸೊ PM ವಾಣಿ ಏನು ಮಾಡುತ್ತೆ, ಎಸ್, ಸಾರ್ವಜನಿಕ ಸ್ಥಳಗಳು, ಫಾರ್ ಎಕ್ಸಾಂಪಲ್ ಮಾರ್ಕೆಟು, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡ್, ಈ ಕಡೆ ಎಲ್ಲ ಏನು ಮಾಡುತ್ತೆ, ಎಸ್, ಉಚಿತವಾಗಿ ಹಾಟ್ಸ್ಪಾಟ್, ಇಂಟರ್ನೆಟ್ ಹಾಟ್ಸ್ಪಾಟನ್ನು ಕೊಡುವಂಥ ಕಾರ್ಯಕ್ರಮವನ್ನು ಭಾರತ್ ನೆಟ್ ಅಂತ ಕರಿತೀವಿ. ಓಕೆ, ಎಸ್. ನೆಕ್ಸ್ಟ್, ಓಕೆ, ಸೊ ಇನ್ನೇನು ಕೋವಿಡ್ 3rd ವೇವ್, ಒಮಿಕ್ರಾನ್ ವೇರಿಯಂಟ್ ಮುಗಿದಿತ್ತು. ಕೆಲವು ತಿಂಗಳ ಹಿಂದೆ ಮತ್ತೆ 4th ವೇವ್ ಶುರು ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದರು. ಬಟ್ ಏನು 4th ವೇವ್ ಬರಲಿಲ್ಲ. ಓಕೆ, ಅಥವಾ ಬಂದಿದ್ರು ನಮಗೇನೇನು ಕಾಣಿಸ್ಕೊಳ್ಳಿಲ್ಲ. ಬಟ್ ಈ ಸತಿ ಓಕೆ 4th ವೇವ್ ಅಂತ ನಾವು ಪರಿಗಣಿಸೋಕ್ಕಾಗಲ್ಲ. ಬಟ್ ಇತ್ತೀಚೆಗೆ ಕಂಡು ಬಂದಂಥ ಕರೋನಾದ ರೂಪಾಂತರ ತಳಿ ಯಾವುದು ಅಂತಾರೆ JN.1. ಕರೋನಾದ ರೂಪಾಂತರ ತಳಿ ಕರೋನಾದ ಮ್ಯೂಟೇಟೆಡ್ ವೇರಿಯಂಟ್ ಯಾವುದು? ಓಕೆ, ಮ್ಯೂಟೇಟೆಡ್ ವೇರಿಯಂಟ್ ಯಾವುದು? ಇಟ್ ಈಸ್ JN.1. ಓಕೆ, ಸೊ JN.1 ಈ ವೇರಿಯಂಟನ್ನು ಓಕೆ ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂತ ಘೋಷಣೆ ಮಾಡ್ತು. ವೇರಿಯಂಟ್ ಆಫ್ ಇಂಟ್ರೆಸ್ಟ್. ಫಸ್ಟ್ ಇದು ನೋಡೋಕ್ಕಿಂತ ಮುಂಚೆ ವಿ ಲುಕ್ ಇನ್ ಟು ವಾಟ್ ಈಸ್ ಮ್ಯೂಟೇಷನ್. ಓಕೆ, ಸೊ ವಾಟ್ ಈಸ್ ಮ್ಯೂಟೇಷನ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಸಿ ಮ್ಯೂಟೇಷನ್ ರೂಪಾಂತರ ಅಂತ ಕರಿತೀವಿ. ಮ್ಯೂಟೇಷನ್ ಮೀನ್ಸ್ ರೂಪಾಂತರ. ಈಗ ಸಿ ನಾವು ಕರೋನಾ ಬಂತು ಅಂತ ಇಟ್ಕೊಳ್ಳಿ, ಕರೋನಾ ವೈರಸ್ ಅಟ್ಯಾಕ್ ಆಯಿತು, ಡೋಲೋ ತಗೊಳತ್ತೀವಿ. ಈ ಡೋಲೋ ಏನು ಮಾಡುತ್ತೆ, ವೈರಸ್ನ ಸಾಯಿಸುತ್ತೆ. ಓಕೆ, ಮತ್ತೆ ಕರೋನಾ ವೈರಸ್ ಬಂತು, ಮತ್ತೆ ಡೋಲೋ ತಗೋತೀವಿ, ಮತ್ತೆ ವೈರಸ್ ಹತ್ತೋಗುತ್ತೆ. ಮತ್ತೆ ವೈರಸ್ ಬಂತು, ಅವಾಗ ಏನಾಗುತ್ತೆ, ವೈರಸ್ಸಿಗೆ ಗೊತ್ತಿರುತ್ತೆ ಡೋಲೋ 650 ನಮ್ಮನ್ನು ಸಾಯಿಸುತ್ತೆ ಅಂತ. ಆಗ ವೈರಸ್ಸು ಸಾಮಾನ್ಯ ರೂಪದಲ್ಲಿ ಬರಲ್ಲ, ಹೊಸ ಸ್ವರೂಪದಲ್ಲಿ ಬರುತ್ತೆ. ಆ ಹೊಸ ಸ್ವರೂಪ ಹೆಂಗೆ ಅಂತಂದರೆ ಚಿಕಿತ್ಸೆಗಳ ವಿರುದ್ಧ ಪ್ರತಿರೋಧಕ ಶಕ್ತಿನೇ ಬೆಳೆಸ್ಕೊಂಡ್ಬಿಟ್ಟಿರುತ್ತೆ. ಅಂದರೆ ಈ ಡೋಲೋ 650ಗೆ ವರ್ಕ್ ಆಗಲ್ಲ ಇವಾಗ. ಓಕೆ, ಫಸ್ಟ್ ಟೈಮ್ ಎರಡು ಸತಿ ಡೋಲೋ ತಗೊಂಡ್ಬಿಟ್ಟು ನೀವು ವೈರಸ್ಸನ್ನು ಕೊಂದುಬಿಟ್ರಿ. ಆ ವೈರಸ್ ಏನು ಮಾಡ್ಕೊಳ್ಳುತ್ತೆ ಅಂತಂದರೆ ಈ ಸತಿ ಬರಬೇಕಾದ್ರೆ ಓಕೆ ಎಸ್ ಡೋಲೋ ಟ್ಯಾಬ್ಲೆಟ್ ವಿರುದ್ಧ ತನ್ನ ಪ್ರತಿರೋಧಕ ಶಕ್ತಿನ ಹೆಚ್ಚಿಸ್ಕೊಂಡು ಬರುತ್ತೆ. ಅಂದರೆ ತನ್ನ ಸ್ವರೂಪವನ್ನು ಚೇಂಜ್ ಮಾಡಲಿಕ್ಕೋಸ್ಕರ ಮಾಡಿಕೊಳ್ಳುವಂಥ ಅನುವಂಶೀಯ ಬದಲಾವಣೆಯನ್ನು ಮ್ಯೂಟೇಷನ್ ಅಂತ ಕರಿತೀವಿ. ಒಂದು ವೈರಸ್ಸು ಓಕೆ ಮಾಡಿಕೊಳ್ಳುವಂಥ ಜೆನೆಟಿಕ್ ಚೇಂಜಸ್ನ ನಾವು ಮ್ಯೂಟೇಷನ್. ವೈರಸ್ ಆಗಲಿ, ಬ್ಯಾಕ್ಟೀರಿಯಾ ಆಗಲಿ, ಶಿಲೀಂಧ್ರ ಆಗಲಿ, ಪರಾವಲಂಬಿ ಆಗಲಿ ಮಾಡಿಕೊಳ್ಳುವಂಥ ಅನುವಂಶೀಯ ಬದಲಾವಣೆಯ ಮ್ಯೂಟೇಷನ್ ಅಂತ ಕರಿತೀವಿ. ಆಯಿತಾ? ಈಗ ಈ ಸತಿ 2024 ಕಾಣಿಸ್ಕೊಂಡಿದ್ದಾರೆ, 23 ಓಕೆ 23ನಲ್ಲಿ ಕಾಣಿಸ್ಕೊಂಡಿದ್ದು. ಸೊ ಕರೋನಾದ ಹೊಸ ಮ್ಯೂಟೇಷನ್ನು ಇದನ್ನು JN.1 ಅಂತ ಕರಿತೀವಿ. JN.1 ಆಯಿತಾ? ಇದನ್ನು ಇತ್ತೀಚೆಗೆ ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂತ ಕರೆದಿದ್ರು ವಿಶ್ವ ಆರೋಗ್ಯ ಸಂಸ್ಥೆ. ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅದೇ ಲಾಸ್ಟ್ ಟೈಮು ಒಮಿಕ್ರಾನ್ ಬಂದಾಗ ಒಮಿಕ್ರಾನನ್ನು ವೇರಿಯಂಟ್ ಆಫ್ ಕನ್ಸರ್ನ್ ಅಂತ ಕರೆದಿದ್ರು. ಓಕೆ, ಹಾಗಾದರೆ ಯಾವುದನ್ನ ವೇರಿಯಂಟ್ ಆಫ್ ಕನ್ಸರ್ನ್ ಅಂತ ಕರೀತಾರೆ, ಯಾವುದನ್ನ ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂತ ಕರೀತಾರೆ? ಸಿ ವೇರಿಯಂಟ್ ಆಫ್ ನೋಡಿ, ಈ ಯಾವುದೊಂದು ರೂಪಾಂತರ ಮ್ಯೂಟೇಷನ್ ಆಗಿದೆ. ಓಕೆ, ಸೊ ಯಾವುದೋ ಒಂದು ಮ್ಯೂಟೇಷನ್ ಆಗಿದೆ, ಅದು ಅತ್ಯಂತ ವೇಗವಾಗಿ ಹರಡ್ತಾ ಇದೆ. ಇಟ್ ಈಸ್ ಕಾಲ್ಡ್ ಅಸ್ ವೇರಿಯಂಟ್ ಆಫ್ ಕನ್ಸರ್ನ್. ಲಾಸ್ಟ್ ಟೈಮ್ ನೀವು ನೋಡಿದ್ರೆ ಒಮಿಕ್ರಾನ್ ಎಷ್ಟು ಫಾಸ್ಟಾಗಿ ಸ್ಪ್ರೆಡ್ ಆಯಿತು ಅಂತ. ಆ ಮ್ಯೂಟೇಷನ್ ಹೆಂಗಿತ್ತು, ಫಾಸ್ಟಾಗಿ ಸ್ಪ್ರೆಡ್ ಆಗಿತ್ತು, ಹಂಗಾಗಿ ಇಟ್ ಈಸ್ ಕಾಲ್ಡ್ ಅಸ್ ವೇರಿಯಂಟ್ ಆಫ್ ಕನ್ಸರ್ನ್. ಬಟ್ ಯಾವ್ದಾದ್ರು ಮ್ಯೂಟೇಷನ್ನು ತುಂಬ ಡೇಂಜರಸ್ ಆಗಿದ್ದರೆ, ಅಂದರೆ ಈಗ ಒಮಿಕ್ರಾನು ಸಿಕ್ಕಾಪಟ್ಟೆ ಸ್ಪ್ರೆಡ್ ಆದರೂ ಕೂಡ ಸಾವು ನೋವುಗಳಾಗಲಿಲ್ಲ. ಒಮಿಕ್ರಾನು ಸ್ಪ್ರೆಡ್ ಆದರೂ ಕೂಡ ಸಾವು ನೋವುಗಳಾಗಲಿಲ್ಲ. ಆಯಿತಾ? ಸಾವು ನೋವುಗಳಾಗಲಿಲ್ಲ, ಹಂಗಾಗಿ ಅದು ವೇರಿಯಂಟ್ ಆಫ್ ಕನ್ಸರ್ನು. ಬಟ್ ಯಾವ್ದಾದ್ರು ಮ್ಯೂಟೇಷನ್ನು ಸಾವು ನೋವುಗಳನ್ನು ಉಂಟು ಮಾಡಿದ್ರೆ ಇಟ್ ಇಸ್ ಕಾಲ್ಡ್ ಅಸ್ ವೇರಿಯಂಟ್ ಆಫ್ ಇಂಟ್ರೆಸ್ಟ್. ಬಟ್ ಸಾವು ನೋವುಗಳು ಉಂಟು ಮಾಡ್ತಿಲ್ಲ ಸರ್, ಬರೀ ವೇಗವಾಗಿ ಹರಡ್ತಾ ಇದೆ ಅಂತ ಇಟ್ ಇಸ್ ವೇರಿಯಂಟ್ ಆಫ್ ಕನ್ಸರ್ನ್. ಓಕೆ, ಅಲ್ಲಿಗೆ ಓಕೆ. ಸೊ ಇತ್ತೀಚೆಗೆ ಪ್ರಶ್ನೆ ಏನು ಕೇಳಬಹುದು, ಸೊ JN.1 ವಿಶ್ವ ಆರೋಗ್ಯ ಸಂಸ್ಥೆ ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂತ ಘೋಷಣೆ ಮಾಡಿತು.
ಓಕೆ, ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂತ ಘೋಷಣೆ ಮಾಡಿದ್ದು. ನೆಕ್ಸ್ಟ್ ಆಮೇಲೆ ನೋಡಿ ಇನ್ನೊಂದು ಪ್ರಶ್ನೆ ಕೇಳ್ಬೋದು. ಪ್ರಶ್ನೆ ಏನಂತಂದ್ರೆ ಇನ್ನೊಂದು ಪ್ರಶ್ನೆ. ಓಕೆ, ಕರೋನಾ ವಿರುದ್ಧ ಅಭಿವೃದ್ಧಿಪಡಿಸಲಾದ ವಿಶ್ವದ ಮೊಟ್ಟ ಮೊದಲ ಲಸಿಕೆ ಯಾವುದು? ಸ್ಪುಟ್ನಿಕ್. ಕರೋನಾ ವಿರುದ್ಧ ಅಭಿವೃದ್ಧಿಪಡಿಸಲಾದ ಭಾರತದ ಮೊಟ್ಟ ಮೊದಲ ಲಸಿಕೆ ಬಂದು ಕೋವ್ಯಾಕ್ಸಿನ್. ಸೊ ಕರೋನಾ ವಿರುದ್ಧ ಅಭಿವೃದ್ಧಿಪಡಿಸಲಾದ ಭಾರತದ ಸೆಕೆಂಡ್ ವ್ಯಾಕ್ಸಿನ್ ಬಂದು ಕೋವಿಶೀಲ್ಡ್. ಮೂರನೇದು ಕಾರ್ಬಿವ್ಯಾಕ್ಸ್. ನಾಲ್ಕನೇದು ಕೋವೋವ್ಯಾಕ್ಸ್. ಬಟ್ ಫಸ್ಟ್ ಡೆವಲಪ್ ಆಗಿದ್ದು ಕೋವ್ಯಾಕ್ಸಿನ್. ಸೊ ಕೋವ್ಯಾಕ್ಸಿನ್ ಇಸ್ ಡೆವಲಪ್ಡ್ ಬೈ ಭಾರತ್ ಬಯೋಟೆಕ್ ಅಂಡ್ ICMR. ಕೋವ್ಯಾಕ್ಸಿನ್ ಡೆವಲಪ್ ಮಾಡಿದ್ದು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಮತ್ತು ಭಾರತ್ ಬಯೋಟೆಕ್. ಎಸ್, ಬಟ್ ಕರೋನಾ ಲಸಿಕೆಯನ್ನು ಅಧಿಕೃತವಾಗಿ ಅಂದರೆ ಜಗತ್ತಿನ ಮೊಟ್ಟ ಮೊದಲ ಲಸಿಕೆ ಬಂದು ಸ್ಪುಟ್ನಿಕ್ 5 ಬೈ ರಷ್ಯಾ. ಓಕೆ, ಸೊ ಇದು ಗೊತ್ತಿರಬೇಕು. ಸೊ ನೆಕ್ಸ್ಟ್ ಓಕೆ, ಸೊ ಇಲ್ಲಿ ವೇರಿಯಂಟ್ ಆಫ್ ಕನ್ಸರ್ನ್ ಅಂತಂದ್ರೆ ಏನು, ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂತಂದ್ರೇನು, ಯು ಕ್ಯಾನ್ ರೀಡ್ ಬೈ ಯುವರ್ ಸೆಲ್ಫ್. ಓಕೆ, ನೆಕ್ಸ್ಟ್ ಸೊ ಒಂದು ಇಂಟರ್ನ್ಯಾಷನಲ್ ಟಾಪಿಕ್ ಇದೆ. ಸೊ ಇಂಟರ್ಪೋಲ್ ಸಂಸ್ಥೆಯ 91ನೇ ಜನರಲ್ ಅಸೆಂಬ್ಲಿ ಮೀಟಿಂಗ್ ನಡೀತು. ಓಕೆ, ಸೊ ಇಂಟರ್ಪೋಲ್ ಸಂಸ್ಥೆಯ 91ನೇ ಇಂಟರ್ಪೋಲ್ ಜನರಲ್ ಅಸೆಂಬ್ಲಿ ಮೀಟಿಂಗ್ ನಡೀತು. ಸೊ ವಾಟ್ ಈಸ್ ಇಂಟರ್ಪೋಲ್? ನೋಡಿ, ಒಂದು ರಾಜ್ಯಕ್ಕೆ ಒಂದು ಪೊಲೀಸ್ ಸಂಘಟನೆ ಅಂತ ಇರುತ್ತೆ. ಒಂದು ಜಿಲ್ಲೆಗೆ ಒಂದು ಪೊಲೀಸ್ ಸಂಸ್ಥೆ ಅಂತ ಒಂದಿರುತ್ತೆ. ಓಕೆ, ದೇಶಕ್ಕಿರಲ್ಲ. ದೇಶಕ್ಕೆ ಯಾಕೆ ಇರಲ್ಲ ಅಂದರೆ ಪೊಲೀಸ್ ಅನ್ನೋದು ರಾಜ್ಯ ಪಟ್ಟಿಯಲ್ಲಿ ಬರುವಂಥ ವಿಷಯ. ಪೊಲೀಸ್ ಆಸ್ ಎ ಸಬ್ಜೆಕ್ಟ್ ಕಮ್ಸ್ ಇನ್ ಸ್ಟೇಟ್ ಲಿಸ್ಟ್. ಪೊಲೀಸ್ ಆಸ್ ಎ ಸಬ್ಜೆಕ್ಟ್ ಕಮ್ಸ್ ಇನ್ ಸ್ಟೇಟ್ ಲಿಸ್ಟ್. ಆಯ್ತಾ? ಸೊ ರಾಜ್ಯಕ್ಕೊಂದು ಪೊಲೀಸ್ ವ್ಯವಸ್ಥೆ ಅಂತ ಇರುತ್ತೆ, ಒಂದು ಜಿಲ್ಲೆಗೊಂದು ಪೊಲೀಸ್ ವ್ಯವಸ್ಥೆ ಅಂತ ಇರುತ್ತೆ. ಹಂಗೆ ಜಗತ್ತಿಗೊಂದು ಪೊಲೀಸ್ ಸಂಘಟನೆ ಇದೆ. ಇಟ್ ಈಸ್ ಕಾಲ್ಡ್ ಅಸ್ ಇಂಟರ್ಪೋಲ್. ಓಕೆ, ಜಗತ್ತಿಗೊಂದು ಪೊಲೀಸ್ ಸಂಘಟನೆ ಅಂತಿದೆ, ಇಟ್ ಈಸ್ ಕಾಲ್ಡ್ ಅಸ್ ಇಂಟರ್ಪೋಲ್. ಓಕೆ, ಜಗತ್ತಿಗೊಂದು ಪೊಲೀಸ್ ಸಂಘಟನೆ ಅಂತಿದೆ, ಇಟ್ ಈಸ್ ಕಾಲ್ಡ್ ಅಸ್ ಇಂಟರ್ಪೋಲ್. ಇಂಟರ್ಪೋಲ್ ಅಂದರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್ ಅಂತ. ಆಯ್ತಾ? ಎಸ್, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್. ಓಕೆ, ಇದರ ಏನಕ್ಕೆ ನ್ಯೂಸ್ ಇದೆ? 91st ಇಂಟರ್ಪೋಲ್ ಜನರಲ್ ಅಸೆಂಬ್ಲಿ ಮೀಟಿಂಗ್ ನಡೀತು. ಇದರ ಹೆಡ್ ಕ್ವಾರ್ಟರ್ಸ್ ಬಂದು ಲಿಯಾನ್. ಓಕೆ, ಫ್ರಾನ್ಸ್ನಲ್ಲಿದೆ. ಫ್ರಾನ್ಸ್ನ ಲಿಯಾನ್ನಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇದೆ. ಸೊ ಇಟ್ಸ್ ಎ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್. ಅಂತಾರಾಷ್ಟ್ರೀಯ ಕ್ರಿಮಿನಲ್ ಪೊಲೀಸ್ ಸಂಘಟನೆಯನ್ನು ಇಂಟರ್ಪೋಲ್ ಅಂತ ಕರೀಬೋದು. ಇದು ಜಗತ್ತಲ್ಲಿ ಅಪರಾಧಿಗಳನ್ನು ಪತ್ತೆ ಹಚ್ಚಲಿಕ್ಕೋಸ್ಕರ, ಅಪರಾಧ ಪ್ರಕರಣಗಳನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ಹಲವಾರು ನೋಟಿಸಸ್ಗಳನ್ನು ನೀಡುತ್ತೆ. ಇಲ್ಲಿ ನಮ್ಮಲ್ಲಿ ನಮ್ಮ ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಪೊಲೀಸರು ಹೆಂಗೆ ಕೆಲಸ ಮಾಡ್ತಾರೆ? ಅಪರಾಧಿಗಳನ್ನು ಹಿಡಿಬೇಕಾದ್ರೆ, ಅಪರಾಧ ಪ್ರಕರಣಗಳನ್ನು ಭೇದಿಸಬೇಕಾದ್ರೆ ವಾರೆಂಟ್ಗಳನ್ನು ಇಶ್ಯೂ ಮಾಡ್ತಾರಲ್ಲ, ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ವಾರೆಂಟ್ಗಳನ್ನು ಇಶ್ಯೂ ಮಾಡ್ತಾರಲ್ಲ, ಅದೇ ಮಾದರಿಯಲ್ಲಿ ಇಂಟರ್ಪೋಲ್ ಏನು ಮಾಡುತ್ತೆ? ನೋಟಿಸಸ್ಗಳನ್ನು ಇಶ್ಯೂ ಮಾಡುತ್ತೆ. ಕಲರ್ ನೋಟಿಸ್. ಅದರಲ್ಲಿ ಓಕೆ, ಎಸ್, ಅದರಲ್ಲಿ ನಾವು ಲಿಸನ್. ಎಸ್, ಯಾವ ಕಲರ್ ನೋಟಿಸ್ ಯಾವ್ದ್ಯಾವುದಕ್ಕೆ ಅಂತ. ಓಕೆ, ಸೊ ಯಾವ ಕಲರ್ ನೋಟಿಸ್ ಯಾವ್ದ್ಯಾವುದಕ್ಕೆ? ಓಕೆ, ಅಬ್ಸರ್ವ್ ಹಿಯರ್. ಓಕೆ, ಯೂಶಲಿ ಫಸ್ಟ್ ರೆಡ್ ಕಲರ್ ನೋಟಿಸ್. ಯಾವುದೇ ವ್ಯಕ್ತಿನ ಬಂಧಿಸಬೇಕು, ಅರೆಸ್ಟ್ ಮಾಡಬೇಕು ಅಂದಾಗ ಅವ್ರೇನು ಮಾಡ್ತಾರೆ? ರೆಡ್ ನೋಟಿಸ್ ಇಶ್ಯೂ ಮಾಡ್ತಾರೆ. ಯಾವ್ದಾರು ಒಬ್ಬ ವ್ಯಕ್ತಿಗೆ ಜಗತ್ತಲ್ಲಿ ವಾರ್ನಿಂಗ್ ಕೊಡಬೇಕು ಅಂತಂದಾಗ, ಅರೆಸ್ಟ್ ಮಾಡಬೇಕು ಅಂದಾಗ ರೆಡ್ ನೋಟಿಸ್ ಕೊಡ್ತಾರೆ, ವಾರ್ನಿಂಗ್ ಕೊಡಬೇಕು ಅಂದಾಗ ಗ್ರೀನ್ ನೋಟಿಸ್ ಕೊಡ್ತಾರೆ. ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಮಾಹಿತಿಯನ್ನು ಪಡಿಬೇಕು ಅಂತಂದಾಗ, ಇನ್ಫಾರ್ಮೇಶನ್ ಪಡಿಬೇಕು ಅಂದಾಗ ಬ್ಲೂ ನೋಟಿಸ್ ಇಶ್ಯೂ ಮಾಡ್ತಾರೆ. ಇದು ಭಾಳ ಇಂಪಾರ್ಟೆಂಟ್, ಕೇಳಿದ್ದಾನೆ. ಓಕೆ, ನೋಡಿ ಇಲ್ಲಿ ಕರೆಕ್ಟಾಗಿ ಇಫ್ ಯು ಅಬ್ಸರ್ವ್. ಓಕೆ, ನೋಡಿ, ಇಂಟರ್ಪೋಲ್, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್ ಯಾವಾಗ ಎಸ್ಟಾಬ್ಲಿಷ್ ಆಯಿತು? ಓಕೆ, ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಆಮೇಲೆ ಇದು ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ? ಎಲ್ಲದೂ ಪ್ರಶ್ನೆ ಕೇಳಿದೆ. ಓಕೆ, ಮತ್ತೆ ನೋಟಿಸ್ಗಳ ಬಗ್ಗೆ ಮಾತಾಡ್ತಿದ್ವಿ. ಒಂದು 7 ರಿಂದ 8 ನೋಟಿಸ್ ಇಶ್ಯೂ ಮಾಡ್ತಾರೆ.
ಓಕೆ, ಸೊ 7ರಿಂದ 8 ನೋಟಿಸ್ ಇಶ್ಯೂ ಮಾಡ್ತಾರೆ. ಸೊ ಪ್ರತಿ ನೋಟಿಸು ಇಂಪಾರ್ಟೆಂಟು. ಅಲ್ಲಿಗೆ ರೆಡ್ ನೋಟಿಸ್ ಬಂದು ಏನಕ್ಕೆ ಕೊಡ್ತಾರೆ, ಯಾವುದೇ ವ್ಯಕ್ತಿನ ಬಂಧಿಸಬೇಕು ಅಂದಾಗ ರೆಡ್ ನೋಟಿಸ್ ಕೊಡ್ತಾರೆ. ಓಕೆ, ಯಾವುದೇ ವ್ಯಕ್ತಿಗೆ ವಾರ್ನಿಂಗ್ ಕೊಡಬೇಕು ಅಂದಾಗ ಗ್ರೀನ್ ನೋಟಿಸ್ ಕೊಡ್ತಾರೆ. ಓಕೆ, ಮತ್ತು ಯಾವುದೇ ವ್ಯಕ್ತಿ ಬಗ್ಗೆ ಮಾಹಿತಿ ಪಡಿಬೇಕು ಅಂದಾಗ ಬ್ಲೂ ನೋಟಿಸ್ ಕೊಡ್ತಾರೆ. ಓಕೆ, ಆಮೇಲೆ ಸೊ ಕಾಣೆಯಾಗಿರುವಂಥ ವ್ಯಕ್ತಿನ ಪತ್ತೆ ಹಚ್ಚಬೇಕು ಅಂದಾಗ ಎಲ್ಲೋ ನೋಟಿಸ್ ಕೊಡ್ತಾರೆ. ಕಾಣೆಯಾಗಿರುವಂಥ ವ್ಯಕ್ತಿನ ಪತ್ತೆ ಹಚ್ಚಬೇಕು ಅಂದಾಗ ಎಲ್ಲೋ ನೋಟಿಸ್ ಕೊಡ್ತಾರೆ. ಮತ್ತು ಈ ಅನ್ಐಡೆಂಟಿಫೈಡ್ ಡೆಡ್ ಬಾಡೀಸ್, ಈಗಿನ ಶವಗಳೇನಾದ್ರು ಪತ್ತೆ ಆಗಿದ್ರೆ ಅದ್ರ ಬಗ್ಗೆ ಪತ್ತೆ ಹಚ್ಚಬೇಕು ಅಂದಾಗ ಬ್ಲ್ಯಾಕ್ ನೋಟಿಸ್ ಕೊಡ್ತಾರೆ. ಓಕೆ, ನೋಡಿ ಇನ್ನೊಂದು, ಅಲ್ಲಿ ಇನ್ನೊಬ್ರಿಗೆ ಯಾರಿಗೋ ಥ್ರೆಟ್ ಇದೆ, ಅವ್ರ ಪ್ರಾಪರ್ಟಿಗೆ ಥ್ರೆಟ್ ಇದೆ ಅಂತಂದಾಗ ಅದನ್ನು ಅವ್ರಿಗೆ ಸೂಚಿಸ್ಲಿಕ್ಕೋಸ್ಕರ ಆರೆಂಜ್ ನೋಟಿಸ್ ಕೊಡ್ತಾರೆ. ಅರ್ಥ ಆಗ್ತಿದೆಯಲ್ಲ? ಸೊ ಎಸ್, ಎಲ್ಲೋ ನೋಟಿಸ್, ಯಾವ್ದಾದ್ರು ಕಾಣೆ ಆಗಿರುವಂಥ ವ್ಯಕ್ತಿಯನ್ನು ಪತ್ತೆ ಹಚ್ಚಬೇಕು ಅಂದಾಗ ರೆಡ್ ನೋಟಿಸ್ ಕೊಡ್ತಾರೆ. ಅನ್ಐಡೆಂಟಿಫೈಡ್ ಡೆಡ್ ಬಾಡಿಗಳು ಸಿಕ್ಕಿದ್ರೆ ಅದನ್ನು ಪತ್ತೆ ಹಚ್ಚಕ್ಕೋಸ್ಕರ ಬ್ಲ್ಯಾಕ್ ನೋಟಿಸ್ ಕೊಡ್ತಾರೆ. ಓಕೆ, ಯಾವ್ದಾರು ಒಬ್ಬ ವ್ಯಕ್ತಿ ಅಥವಾ ಒಂದು ಸೊತ್ತು, ಒಬ್ಬ ವ್ಯಕ್ತಿ ಅಥವಾ ಪ್ರಾಪರ್ಟಿಗೆ ಥ್ರೆಟ್ ಇದೆ ಅಂತ ಗೊತ್ತಾದಾಗ, ಆ ವ್ಯಕ್ತಿಗೆ ಥ್ರೆಟ್ ಇದೆ ಅಂತ ಗೊತ್ತಾದಾಗ ಆಗ ಆರೆಂಜ್ ನೋಟಿಸ್ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ದೇಶಕ್ಕೆ ಹೋದ್ರು, ಅಲ್ಲಿ ಇನ್ವೆಸ್ಟಿಗೇಷನ್ ಶುರು ಮಾಡಬೇಕು. ಅಲ್ಲಿ ಇನ್ವೆಸ್ಟಿಗೇಷನ್ ಶುರು ಮಾಡಬೇಕು ಅಂತಂದರೆ ಅಲ್ಲಿನ ಸರ್ಕಾರಕ್ಕೆ ಇನ್ಫಾರ್ಮ್ ಮಾಡಬೇಕು. ಪ್ರೊಸೀಜರ್ಗಳನ್ನು ಕ್ಯಾರಿ ಮಾಡಬೇಕಾದ್ರೆ ಇನ್ಫಾರ್ಮ್ ಮಾಡಬೇಕು. ಅದಕ್ಕೋಸ್ಕರ ಪರ್ಪಲ್ ನೋಟಿಸ್ ಕೊಡ್ತಾರೆ. ಓಕೆ, ಸೊ ಹಂಗಾಗಿ ಇಂಟರ್ಪೋಲ್ ಇಟ್ ಈಸ್ ಇನ್ ನ್ಯೂಸ್. ಓಕೆ, ಇಂಟರ್ಪೋಲ್ ಇಟ್ ಈಸ್ ಇನ್ ನ್ಯೂಸ್. ಆಮೇಲೆ ಲಾಸ್ಟ್ ಟಾಪಿಕ್ ಏನಂದರೆ ಮಹಾಪರಿನಿರ್ವಾಣ ದಿವಸ್ ಅಂತ ಒಂದು ಟಾಪಿಕ್. ಮಹಾಪರಿನಿರ್ವಾಣ ದಿವಸ್. ಸೊ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುಣ್ಯ ಸ್ಮರಣೆ, ಡೆತ್ ಆ್ಯನಿವರ್ಸರಿ ಅಂತ ಕರೀತೀವಿ. ಸೊ ಡಾಕ್ಟರ್ BR ಅಂಬೇಡ್ಕರ್ ಅವರ ಡೆತ್ ಆ್ಯನಿವರ್ಸರಿನ ಮಹಾಪರಿನಿರ್ವಾಣ ದಿವಸ್ ಅಂತ ಕರಿತೀವಿ. ಮಹಾಪರಿನಿರ್ವಾಣ ದಿವಸ್ ಅಂತ. ಎಸ್, ಓಕೆ. ಸೊ ಇತ್ತೀಚೆಗೆ COP28 ನಡೀತು. COP28 ಒಂದು ಪ್ರಶ್ನೆ ಗ್ಯಾರಂಟಿ ಬರುತ್ತೆ ಅನ್ನೋದು ಸಾರ್ವತ್ರಿಕ ಸತ್ಯ. ಓಕೆ, ಸೊ ಈ ಬರುವಂಥ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಒಂದು ಪ್ರಶ್ನೆ COP28 ಬರ್ತಾ ಇದೆ ಅಲ್ವಾ? ಸೊ COP28 ಯಾವ ಸಮಾವೇಶ ಇತ್ತು? ಓಕೆ, ಸೊ ಇತ್ತೀಚೆಗೆ UNFCC ಸಮಾವೇಶದ COP28ನೇ ಶೃಂಗಸಭೆ ನಡೀತು. ಯುನೈಟೆಡ್ ನೇಷನ್ ನೋಡಿ, ಭಾಳ ಇಂಪಾರ್ಟೆಂಟ್, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, UNFCC ಸಮಾವೇಶದ COP28ನೇ ಶೃಂಗಸಭೆ. ಸೊ UNFCC ಅಂದ ತಕ್ಷಣ ನಿಮಗೆ ಗೊತ್ತಿದೆ, ಹವಾಮಾನ ಬದಲಾವಣೆಯನ್ನು ತಡೆಗಟ್ಟುವಂಥ ಜಾಗತಿಕ ಸಮಾವೇಶ. ಅದರ 28ನೇ ಶೃಂಗಸಭೆ ಇತ್ತೀಚೆಗೆ ದುಬೈನಲ್ಲಿ ನಡೀತು. ದುಬೈ ಎಲ್ಲಿ ಬರುತ್ತೆ? ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಬರುತ್ತೆ. ಮುಂದಿನ ವರ್ಷ ಅಂದರೆ ಈ ವರ್ಷ 2024ಕ್ಕೆ COP29 ನಡೆಯುತ್ತೆ. ಓಕೆ, ಇನ್ನೂ ನಡೆದಿಲ್ಲ. ಪ್ರತಿ ವರ್ಷ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ನಡೆಯೋದು. ಓಕೆ, ಸೊ ಈ ಸತಿ ಎಲ್ಲಿ ನಡೀತಾ ಇದೆ? ಅಜರ್ಬೈಜಾನ್ನ ಬಾಕೂದಲ್ಲಿ ನಡೀತಾ ಇದೆ. ಓಕೆ, ಸೊ ಲಾಸ್ಟ್ 2023 ಡಿಸೆಂಬರ್ನಲ್ಲಿ COP28 ದುಬೈ, ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದುಬೈದಲ್ಲಿ ನಡೆದಿತ್ತು. ಈಗ COP29 ಈ ವರ್ಷ, ಮುಂಬರುವಂಥ ವರ್ಷ, ಅಂದರೆ ಡಿಸೆಂಬರ್ಗೆ ಇನ್ನೂ ಟೈಮ್ ಇದೆ, ತುಂಬ ಟೈಮ್ ಇದೆ. 29 ಅಜರ್ಬೈಜಾನ್ನ ಬಾಕೂದಲ್ಲಿ ನಡೆಯುತ್ತೆ. ಆಮೇಲೆ ಇನ್ನೂ ಮುಂದಕ್ಕೆ 2025, ಓಕೆ, 2025 COP30 ಬಂದು ಬ್ರೆಜಿಲಲ್ಲಿ ನಡೆಯುತ್ತೆ. ಅದು ಬಿಡಿ. ಈಗ ಓಕೆ, UNFCC ಅಂತಂದರೆ ಹವಾಮಾನ ಬದಲಾವಣೆಯನ್ನು ತಡೆಗಟ್ಟುವ ಜಾಗತಿಕ ಸಮಾವೇಶ. ಸೊ UNFCCಯ COP28ನೇ ಶೃಂಗಸಭೆ ನಡೀತು. ಆ 28ನೇ ಶೃಂಗಸಭೆಯಲ್ಲಿ ತೆಗೆದುಕೊಂಡಿರುವಂಥದ್ದು, ಜಾರಿಗೆ ಬಂದಿರುವಂಥ ಜಾಗತಿಕ ಕಾರ್ಯಕ್ರಮಗಳು ಮತ್ತು ಒಪ್ಪಂದಗಳು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಜಾಗತಿಕ ಕಾರ್ಯಕ್ರಮಗಳು ಮತ್ತು ಒಪ್ಪಂದಗಳು ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಅದಾದಮೇಲೆ ಓಕೆ, ಅದೇ COP28ರಲ್ಲಿ ಕೆಲವೊಂದು ನಿರ್ಣಯಗಳನ್ನು ಭಾರತ ಒಪ್ಕೊಳ್ತು, ಕೆಲವೊಂದು ಒಪ್ಕೊಳ್ಳಿಲ್ಲ. ಹಾಗಾದರೆ ಭಾರತ ಯಾವುದನ್ನು ಒಪ್ಕೊಳ್ತು, ಯಾವುದನ್ನು ಒಪ್ಕೊಳ್ಳಿಲ್ಲ? ಮತ್ತು COP28ರಲ್ಲಿ ಭಾರತ ಸರ್ಕಾರ ಪ್ರಾರಂಭಿಸಿರುವಂಥ ಜಾಗತಿಕ ಕಾರ್ಯಕ್ರಮಗಳು ಯಾವ್ಯಾವು? ಸೊ ಈ ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಓಕೆ, ಎಸ್. ಸೊ ಮೊದಲನೇ ಪಾಯಿಂಟ್ ಬಂದು
ಓಕೆ, ನೋಡಿ, ಇಫ್ ಯು ಅಬ್ಸರ್ವ್, ನೀವು ಗಮನಿಸಬೇಕು. ಓಕೆ, ಇವಾಗ ಗೊತ್ತಿದೆ ನಿಮಗೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಕ್ಲೈಮೇಟ್ ಚೇಂಜ್ ಆಗ್ತಿರೋದ್ರಿಂದ ಓಕೆ, ಪ್ರಕೃತಿ ವಿಕೋಪಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನ್ಯಾಚುರಲ್ ಡಿಸಾಸ್ಟರ್ಸ್ಗಳು ಜಾಸ್ತಿ ಆಗ್ತದೆ. ಸೊ ಕ್ಲೈಮೇಟ್ ಚೇಂಜ್ ಆಗ್ತಿರೋದು, ಪ್ರಕೃತಿ ವಿಕೋಪಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ನ್ಯಾಚುರಲ್ ಡಿಸಾಸ್ಟರ್ಸ್ಗಳು ಜಾಸ್ತಿ ಆದರೆ ಇಲ್ಲಿ ನೋಡಿ, ಡೆವಲಪಿಂಗ್ ಮತ್ತು ಅಂಡರ್ ಡೆವಲಪ್ಡ್ ಕಂಟ್ರೀಸ್ಗೆ ಏನಾಗುತ್ತೆ, ಎಕನಾಮಿಕಲ್ ಲಾಸ್ ಆಗುತ್ತೆ, ಆರ್ಥಿಕ ನಷ್ಟ ಆಗುತ್ತೆ. ಓಕೆ, ಈ ಆರ್ಥಿಕ ನಷ್ಟವನ್ನು ಯಾರು ಭರಿಸ್ಬೇಕು ಅಂತಂದರೆ ಡೆವಲಪ್ಡ್ ಕಂಟ್ರೀಸೇ ಭರಿಸ್ಬೇಕು. ಯಾಕೆಂದರೆ ಇವತ್ತಿನ ಕ್ಲೈಮೇಟ್ ಚೇಂಜಿಗೆ ಕಾರಣ ಯಾರು? ಡೆವಲಪ್ಡ್ ಕಂಟ್ರೀಸ್ ಕಾರಣ. ಡೆವಲಪ್ಡ್ ಕಂಟ್ರೀಸ್ ಕಾರಣ. ಹಾಗಾಗಿ ಇದಕ್ಕೋಸ್ಕರ ಒಂದು ವಿಶೇಷವಾಗಿರುವಂಥ ಫಂಡನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು. ದಿಸ್ ಈಸ್ ಕಾಲ್ಡ್ ಅಸ್ ಲಾಸ್ ಆ್ಯಂಡ್ ಡ್ಯಾಮೇಜ್ ಫಂಡ್. COP 28 ಮೊದಲ ಔಟ್ಕಮ್ ಇದು. ಸೊ ಇವತ್ತು ಕ್ಲೈಮೇಟ್ ಚೇಂಜ್ ಆಗ್ತಿದೆ. ಸೊ ಕ್ಲೈಮೇಟ್ ಚೇಂಜ್ ಜಾಸ್ತಿ ಆಗ್ತದೆ, ನ್ಯಾಚುರಲ್ ಡಿಸಾಸ್ಟರ್ಸ್ ಜಾಸ್ತಿ ಆಗ್ತಿದೆ. ನ್ಯಾಚುರಲ್ ಡಿಸಾಸ್ಟರ್ಸ್ ಜಾಸ್ತಿ ಆಗ್ತಿರೋದ್ರಿಂದ ಡೆವಲಪಿಂಗ್ ಮತ್ತು ಅಂಡರ್ ಡೆವಲಪ್ಡ್ ಕಂಟ್ರೀಸ್ಗೆ ಆರ್ಥಿಕ ನಷ್ಟ ಜಾಸ್ತಿ ಆಗ್ತಿದೆ. ಈ ಆರ್ಥಿಕ ನಷ್ಟವನ್ನು ಯಾರು ಭರಿಸಬೇಕು? ಡೆವಲಪ್ಡ್ ಕಂಟ್ರೀಸೇ ಭರಿಸಬೇಕು. ಯಾಕೆ ಅಂತಂದರೆ ಇವತ್ತಿನ ಕ್ಲೈಮೇಟ್ ಚೇಂಜಿಗೆ ಕಾರಣ ಯಾರು? ಅದೇ ಡೆವಲಪ್ಡ್ ಕಂಟ್ರೀಸು. ಹಂಗಾಗಿ ಈ ಆರ್ಥಿಕ ನಷ್ಟವನ್ನು ಅವರೇ ಭರಿಸಬೇಕು. ಹಂಗೆ ಫಸ್ಟ್ ಫಂಡು ಇದಕ್ಕೋಸ್ಕರ ಒಂದು ಹೊಸ ಫಂಡ್ ಎಸ್ಟಾಬ್ಲಿಷ್ ಮಾಡಿದ್ರು, ಲಾಸ್ ಆ್ಯಂಡ್ ಡ್ಯಾಮೇಜ್ ಫಂಡ್ ಅಂತ ಕರೆದ್ರು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? ಸೊ ಇನ್ನೊಂದ್ಸತಿ ಲಾಸ್ಟ್ ಟೈಮ್ ರಿಪೀಟ್ ಮಾಡ್ತೀನಿ. ಸೊ ಕ್ಲೈಮೇಟ್ ಚೇಂಜ್ ಆಗ್ತಿರೋದ್ರಿಂದ ಓಕೆ, ಪ್ರಕೃತಿ ವಿಕೋಪಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಪ್ರಕೃತಿ ವಿಕೋಪಗಳು ಜಾಸ್ತಿ ಆಯಿತು ಅಂದರೆ ಡೆವಲಪಿಂಗ್ ಮತ್ತು ಅಂಡರ್ ಡೆವಲಪ್ಡ್ ಕಂಟ್ರೀಸಿಗೆ ಎಕನಾಮಿಕಲ್ ಲಾಸಸ್ ಜಾಸ್ತಿ ಆಗುತ್ತೆ, ಆರ್ಥಿಕ ನಷ್ಟ ಜಾಸ್ತಿ ಆಗುತ್ತೆ. ಎಕನಾಮಿಕಲ್ ಲಾಸನ್ನು ಯಾರು ಭರಿಸ್ಬೇಕು? ಡೆವಲಪ್ಡ್ ಕಂಟ್ರೀಸೇ ಭರಿಸ್ಬೇಕು. ಯಾಕೆ ಅಂದರೆ ಇವತ್ತಿನ ಕ್ಲೈಮೇಟ್ ಚೇಂಜಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಕಾರಣ ಬಂದು ಡೆವಲಪ್ಡ್ ಕಂಟ್ರೀಸ್. ಹಂಗಾಗಿ ಆರ್ಥಿಕ ನಷ್ಟವನ್ನು ಅವರೇ ಭರಿಸಬೇಕು. ಸೊ ಅದಕ್ಕೋಸ್ಕರ ಒಂದು ವಿಶೇಷವಾಗಿರುವಂಥ ಫಂಡನ್ನು ಎಸ್ಟಾಬ್ಲಿಷ್ ಮಾಡಿದ್ರು. ದಿಸ್ ವಾಸ್ ಕಾಲ್ಡ್ ಅಸ್ ಲಾಸ್ ಆ್ಯಂಡ್ ಡ್ಯಾಮೇಜ್ ಫಂಡ್ ಅಂತ. ಇದು ಪಾಯಿಂಟ್ ನಂಬರ್ 1. ಎರಡನೇದು, COP 28 ನಡಿಬೇಕಾದ್ರೆ ಒಂದು ಡಾಕ್ಯುಮೆಂಟ್ ಬಿಡುಗಡೆ ಆಯಿತು. ಈ ಡಾಕ್ಯುಮೆಂಟನ್ನು ಗ್ಲೋಬಲ್ ಸ್ಟಾಕ್ ಟೇಕ್ ಡಾಕ್ಯುಮೆಂಟ್ ಅಂತ ಕರಿತೀವಿ. ಸೊ ಡಾಕ್ಯುಮೆಂಟನ್ನು ಗ್ಲೋಬಲ್ ಸ್ಟಾಕ್ ಟೇಕ್ ಡಾಕ್ಯುಮೆಂಟ್ ಅಂತ ಕರಿತೀವಿ. ಏನು ಸರ್ ಗ್ಲೋಬಲ್ ಸ್ಟಾಕ್ ಟೇಕ್ ಡಾಕ್ಯುಮೆಂಟು? ನೋಡಿ, ಈಗ 2015 UNFCC ಸಮಾವೇಶದ COP 21 ಶೃಂಗಸಭೆ ನಡೆದಿತ್ತು. ಎಲ್ಲಿ ನಡೆದಿತ್ತು? ಫ್ರಾನ್ಸ್, ಪ್ಯಾರಿಸ್ನಲ್ಲಿ ನಡೆದಿತ್ತು. 2015 UNFCC ಸಮಾವೇಶದ COP 21 ಸಭೆ ನಡೆದಿತ್ತು. ಎಲ್ಲಿ ನಡೆದಿತ್ತು? ಫ್ರಾನ್ಸ್ನಲ್ಲಿ ನಡೆದಿತ್ತು, ಪ್ಯಾರಿಸ್ನಲ್ಲಿ. ಓಕೆ, ಅಲ್ಲಿ ಗ್ಲೋಬಲ್ ವಾರ್ಮಿಂಗನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ಒಂದು ಅಗ್ರಿಮೆಂಟ್ ಸೈನ್ ಮಾಡಿದ್ವಿ. ಇಟ್ ಈಸ್ ಕಾಲ್ಡ್ ಅಸ್ ಪ್ಯಾರಿಸ್ ಅಗ್ರಿಮೆಂಟ್. ಓಕೆ, ಈ ಪ್ಯಾರಿಸ್ ಅಗ್ರಿಮೆಂಟನ್ನು ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಎಷ್ಟು ಗೆದ್ದಿದ್ದೀವಿ, ಎಷ್ಟು ಸೋತಿದ್ದೀವಿ, ಈ ಪ್ಯಾರಿಸ್ ಅಗ್ರಿಮೆಂಟನ್ನು ಅನುಷ್ಠಾನಗೊಳಿಸುವಲ್ಲಿ ನಾವು ಎಷ್ಟು ಗೆದ್ದಿದ್ದೀವಿ, ಎಷ್ಟು ಸೋತಿದ್ದೀವಿ, ಈ ಎಲ್ಲ ಪ್ರಯತ್ನಗಳನ್ನು ಮೌಲ್ಯಮಾಪನ ಮಾಡಿ ಕ್ಲೈಮೇಟ್ ಚೇಂಜನ್ನು ಕಮ್ಮಿ ಮಾಡಲಿಕ್ಕೋಸ್ಕರ 10 ಶಿಫಾರಸುಗಳನ್ನು ಕೊಡಲಾಯಿತು. ದಿಸ್ ವಾಸ್ ಕಾಲ್ಡ್ ಅಸ್ ಗ್ಲೋಬಲ್ ಸ್ಟಾಕ್ ಟೇಕ್ ಡಾಕ್ಯುಮೆಂಟ್. ಅಂಡರ್ಸ್ಟ್ಯಾಂಡಿಂಗ್? ಸೊ ಪ್ಯಾರಿಸ್ ಒಪ್ಪಂದದ ಅನುಷ್ಠಾನದಲ್ಲಿ ಉಂಟಾಗಿರುವಂಥ ಏಳು ಬೀಳುಗಳನ್ನು ಮೌಲ್ಯಮಾಪನ ಮಾಡಿ ಮುಂದಿನ ದಿನಗಳಲ್ಲಿ ಕ್ಲೈಮೇಟ್ ಚೇಂಜನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ಶಿಫಾರಸುಗಳನ್ನು ಕೊಡುವಂಥ ಡಾಕ್ಯುಮೆಂಟ್ ಬಂದು ಗ್ಲೋಬಲ್ ಸ್ಟಾಕ್ ಟೇಕ್ ಡಾಕ್ಯುಮೆಂಟ್. ಇದನ್ನು COP 28 ಬಿಡುಗಡೆ ಮಾಡಿದರು. ಓಕೆ, ಸೊ COP 28 ಬಿಡುಗಡೆ ಮಾಡಿದರು. ದಿಸ್ ವಾಸ್ ದ ಸೆಕೆಂಡ್ ಔಟ್ಕಮ್. ಓಕೆ, ಸೊ ದಿಸ್ ವಾಸ್ ದ ಸೆಕೆಂಡ್ ಔಟ್ಕಮ್. ಓಕೆ, ಎಸ್, ಓಕೆ. ಸೊ ಲಾಸ್ ಆ್ಯಂಡ್ ಡ್ಯಾಮೇಜ್ ಫಂಡು ಡಿಸ್ಕಸ್ ಮಾಡಿದ್ದೀವಿ. ಗ್ಲೋಬಲ್ ಸ್ಟಾಕ್ ಟೇಕ್ ಡಾಕ್ಯುಮೆಂಟ್ ಏನು ಹೇಳಿದೆ ಅದನ್ನು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟು ಓಕೆ, ಸೊ ಮೂರನೇದು ಭಾಳ ಇಂಪಾರ್ಟೆಂಟು. ಓಕೆ, ಸೊ ಮೂರನೇದು ಭಾಳ ಇಂಪಾರ್ಟೆಂಟು. ಫಸ್ಟು ನಾನು ಹೇಳ್ತಾ ಒಂದೊಂದೇ ಸ್ಟೆಪ್ ನೋಡಿ ಅರ್ಥ ಮಾಡ್ಕೊಳ್ತಾ ಬನ್ನಿ. ಫಸ್ಟು ಲಾಸ್ ಆ್ಯಂಡ್ ಡ್ಯಾಮೇಜ್ ಫಂಡ್ ಆಗಿ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಎರಡನೇದು ಗ್ಲೋಬಲ್ ಸ್ಟಾಕ್ ಟೇಕ್ ಡಾಕ್ಯುಮೆಂಟ್ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಈಗ ನಾವು ಇವತ್ತು ಫಾಸಿಲ್ ಫ್ಯೂಯಲ್ಸ್ ಜಾಸ್ತಿ ಬಳಸ್ತಾ ಇದ್ದೀವಿ. ಪಳೆಯುಳಿಕೆ ಇಂಧನಗಳು
ಫಾಸಿಲ್ ಫ್ಯೂಲ್ಸ್, ಕಲ್ಲಿದ್ದಲು, ಪೆಟ್ರೋಲು, ಡೀಸಲ್ಲು, ಸೀಮೆಣ್ಣೆ, ಇವೆಲ್ಲ ಫಾಸಿಲ್ ಫ್ಯೂಯಲ್ಸ್. ಫಾಸಿಲ್ ಫ್ಯೂಯಲ್ಸನ್ನು ಜಾಸ್ತಿ ಬಳಸಿದ್ರೆ ಏನಾಗುತ್ತೆ? ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಪೊಲ್ಯೂಷನ್ ಜಾಸ್ತಿ ಆದರೆ ಕ್ಲೈಮೇಟ್ ಚೇಂಜ್ ಜಾಸ್ತಿ ಆಗುತ್ತೆ. ಹಾಗಾದರೆ ಫಾಸಿಲ್ ಫ್ಯೂಯಲ್ಸನ್ನು ರೀಪ್ಲೇಸ್ ಮಾಡಬೇಕು ಅಂದರೆ ನಮಗೇನು ಬೇಕು? ರಿನ್ಯೂವೇಬಲ್ ಎನರ್ಜಿ ಬೇಕು, ನವೀಕರಿಸಬಹುದಾದ ಇಂಧನಗಳು. ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ, ಓಕೆ, ಓಷನ್ ಎನರ್ಜಿ, ವೇವ್ ಎನರ್ಜಿ, ಜಿಯೋಥರ್ಮಲ್ ಎನರ್ಜಿ. ಸೊ ನವೀಕರಿಸಬಹುದಾದ ಇಂಧನಗಳು ಬೇಕು. ಇಲ್ಲೇನು ಹೇಳ್ತಿದ್ದಾರೆ? ಒಂದು ಕಾರ್ಯಕ್ರಮ ತಂದು, ಓಕೆ, ನವೀಕರಿಸಬಹುದಾದ ಇಂಧನಗಳಿಗೆ ಉತ್ತೇಜನ ಕೊಡ್ಲಿಕ್ಕೋಸ್ಕರ, ಅಂದರೆ ನಾವಿನ್ ಮುಂದೆ ಏನಾದ್ರು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದಾದ್ರೆ ಫಾಸಿಲ್ ಫ್ಯೂಯಲ್ಸ್ ಬಳಸಬಾರ್ದು, ರಿನ್ಯೂವೇಬಲ್ ಎನರ್ಜಿ ಬಳಸಬೇಕು. ಓಕೆ, ಹಾಗಾಗಿ ನವೀಕರಿಸಬಹುದಾದ ಇಂಧನಗಳ ಉತ್ಪಾದನೆಯನ್ನು 3 ಪಟ್ಟು ಜಾಸ್ತಿ ಮಾಡೋಕ್ಕೋಸ್ಕರ ಒಂದು ಕಾರ್ಯಕ್ರಮ ತರಲಾಯಿತು. ಇದನ್ನ ಟ್ರಿಪ್ಲಿಂಗ್ ರಿನ್ಯೂವೇಬಲ್ ಎನರ್ಜಿ ಕೆಪಾಸಿಟಿ ಅಂತ ಕರಿತೀವಿ. ಓಕೆ, 1 ಸೆಕೆಂಡ್. ಓಕೆ, ಇದು ಶಿಫಾರಸು, ಸಾರಿ, ಕಾರ್ಯಕ್ರಮ ಅಲ್ಲ. ಓಕೆ 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 ಸಾರಿ. ಸೊ ಫಸ್ಟ್ ಅದು ಶಿಫಾರಸು, ಅಂದರೆ ಗ್ಲೋಬಲ್ ಸ್ಟಾಕ್ ಟೇಕಲ್ಲಿರುವಂಥ ಒಂದು ಶಿಫಾರಸು, ಅದು ಸಪ್ರೇಟ್ ಕಾರ್ಯಕ್ರಮ ಅಲ್ಲ. ಆ ಶಿಫಾರಸುಗಳು 8ರಿಂದ 10 ಇದ್ದಾವೆ, ನೀವೇ ಸೆಲ್ಫಾಗಿ ಓದ್ಬೋದು ಅದನ್ನ. ಸೊ ನಾನು ಬರೀ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಓಕೆ, ಈಗ ಜಸ್ಟ್ ಲಿಸನ್. ಓಕೆ, ಓಕೆ. ಸೊ ಜಗತ್ತಲ್ಲಿ 66 ಡೆವಲಪ್ಡ್ ಕಂಟ್ರೀಸ್ ಇದ್ದಾವೆ, ಆಸುಪಾಸು. ಜಗತ್ತಲ್ಲಿ 66 ಡೆವಲಪ್ಡ್ ಕಂಟ್ರೀಸ್ ಇದ್ದಾವೆ. ಈ ಜಗತ್ತಿನ 66 ಅಂದರೆ ಈಗ ನೀವು ಇಡೀ ಜಗತ್ತಲ್ಲಿ ಯುನೈಟೆಡ್ ನೇಷನ್ಸ್, ವಿಶ್ವಸಂಸ್ಥೆ ರೆಕಗ್ನೈಸ್ ಮಾಡಿರುವಂಥ 196 ರಾಷ್ಟ್ರಗಳು. 196 ರಾಷ್ಟ್ರಗಳಲ್ಲಿ 66 ರಾಷ್ಟ್ರಗಳು ಡೆವಲಪ್ಡ್ ಕಂಟ್ರೀಸ್. ಆ 66 ಡೆವಲಪ್ಡ್ ಕಂಟ್ರೀಸು ಜಗತ್ತಿನ 68% ಗ್ಲೋಬಲ್ ವಾರ್ಮಿಂಗನ್ನು ಕಾಸ್ ಮಾಡ್ತವೆ. ನೋಡಿ ಎಂಥ ವಿಪರ್ಯಾಸ. ಓಕೆ, 66 ರಾಷ್ಟ್ರಗಳು ಜಗತ್ತಿನ 68% ಗ್ಲೋಬಲ್ ವಾರ್ಮಿಂಗನ್ನು ಕಾಸ್ ಮಾಡ್ತವೆ. ಹಾಗಾಗಿ ಈ ರಾಷ್ಟ್ರಗಳು ಮುಂದಕ್ಕೆ ಬಂದು ಇಲ್ಲ, ನಾವು ಆ್ಯಕ್ಚುಲಿ ಗ್ಲೋಬಲ್ ವಾರ್ಮಿಂಗ್ ಕಮ್ಮಿ ಮಾಡಬೇಕು ಅಂದರೆ ನಾವು ಸರಿ ಹೋಗ್ಬೇಕು, ಅಂದರೆ ಗ್ಲೋಬಲ್ ವಾರ್ಮಿಂಗ್ ಕಮ್ಮಿ ಆಗಬೇಕಂದ್ರೆ ನಾವು ಅರ್ಥನ್ನು ಕೂಲ್ ಮಾಡಬೇಕು ಅಂತೇಳಿ ಅವರೆಲ್ಲ ಸೇರ್ಕೊಂಡು ಜಾಗತಿಕ ಒಕ್ಕೂಟವನ್ನು ಕಟ್ಟಿದರು. ಓಕೆ, ಆ ಜಾಗತಿಕ ಒಕ್ಕೂಟವನ್ನು ಗ್ಲೋಬಲ್ ಕೂಲಿಂಗ್ ಪ್ಲೆಡ್ಜ್ ಅಂತ ಕರಿತೀವಿ. ಓಕೆ, ಈ 66 ರಾಷ್ಟ್ರಗಳು ಏನು ಮಾಡಬೇಕು? ಅವ್ರೀಗ ತಮ್ಮ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಅಥವಾ ಪೊಲ್ಯೂಷನ್ನ ಕಮ್ಮಿ ಮಾಡ್ಕೋಬೇಕು. ಸೊ ಪೊಲ್ಯೂಷನ್ ಕಮ್ಮಿ ಆದರೆ ಏನಾಗುತ್ತೆ? ಗ್ಲೋಬಲ್ ವಾರ್ಮಿಂಗ್ ಕಮ್ಮಿ ಆಗುತ್ತೆ. ಸೊ ಗ್ಲೋಬಲ್ ವಾರ್ಮಿಂಗ್ ಕಮ್ಮಿ ಆದರೆ ಕ್ಲೈಮೇಟ್ ಚೇಂಜ್ ಕಡಿಮೆ ಆಗುತ್ತೆ. ಸೊ 66 ಡೆವಲಪ್ಡ್ ಕಂಟ್ರೀಸ್ ಯಾರು 68% ಗ್ಲೋಬಲ್ ವಾರ್ಮಿಂಗನ್ನು ಕಾಸ್ ಮಾಡ್ತಿದ್ರೋ ಅವರೆಲ್ಲ ಒಟ್ಟಿಗೆ ಬಂದು ಜಾಗತಿಕ ಒಕ್ಕೂಟವನ್ನು ಕಟ್ತಾರೆ. ಇಟ್ ಇಸ್ ಕಾಲ್ಡ್ ಗ್ಲೋಬಲ್ ಕೂಲಿಂಗ್ ಪ್ಲೆಡ್ಜ್. ಆಮೇಲೆ ಮುಖ್ಯವಾಗಿ ನೋಡಿ, ಕ್ಲೈಮೇಟ್ ಚೇಂಜನ್ನು ಕಮ್ಮಿ ಮಾಡಬೇಕು ಅಂದರೆ ಉತ್ತರ ಇರೋದು ನಮ್ಮನ್ನು ನಾವು ಬದಲಾಯಿಸ್ಕೋಬೇಕು, ಅಡಾಪ್ಟೇಷನ್ ಮಾಡ್ಕೋಬೇಕು. ಓಕೆ, ಸೊ ಕ್ಲೈಮೇಟ್ ಚೇಂಜಿಗೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಮಗೆ ಗೊತ್ತಿದೆ ಪೆಟ್ರೋಲ್ ಡೀಸೆಲ್ ಬಳಸ್ತಾ ಇದ್ದೀವಿ. ಪೆಟ್ರೋಲ್ ಡೀಸೆಲ್ ಬಳಸೋದ್ರಿಂದ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಪೊಲ್ಯೂಷನ್ ಜಾಸ್ತಿ ಆದರೆ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಜಾಸ್ತಿ ಆಗುತ್ತೆ. ಅದ್ರ ಬದಲು ಪೆಟ್ರೋಲ್ ಡೀಸೆಲ್ ವೆಹಿಕಲ್ಸ್ ಬಳಕೆ ಮಾಡೋದನ್ನ ಬಿಟ್ಬಿಡ್ಬೇಕಪ್ಪ. ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ ಶಿಫ್ಟ್ ಆಗಬೇಕು, ಹೈಬ್ರಿಡ್ ವೆಹಿಕಲ್ಸ್ಗಳಿಗೆ ಶಿಫ್ಟ್ ಆಗಬೇಕು, ಅಥವಾ ಬಯೋಫ್ಯೂಯಲ್ಸ್ಗಳಿಗೆ ಶಿಫ್ಟ್ ಆಗಬೇಕು. ಅಂದರೆ ಕ್ಲೈಮೇಟ್ ಚೇಂಜ್ ಕಮ್ಮಿ ಆಗಬೇಕು ಅಂತಂದರೆ ನಾವು ನಮ್ಮನ್ನು ಬದಲಾಯಿಸ್ಕೊಳ್ಬೇಕು, ಅಡಾಪ್ಟೇಷನ್ ಮಾಡ್ಕೋಬೇಕು, ಪರಿಸರ ಹೊಂದಾಣಿಕೆ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲು ಓಕೆ, ಅಗ್ರಿಕಲ್ಚರ್ ಅಂತ ಬಂದಾಗ ನೀವು ನೀರನ್ನು ಜಾಸ್ತಿ ಯೂಸ್ ಮಾಡ್ಕೊಳ್ಳೋಂಥ ಬೆಳೆಗಳನ್ನು ಬಿಟ್ಟು ಅತಿ ಕಡಿಮೆ ನೀರನ್ನು ಯೂಸ್ ಮಾಡುವಂಥ ಬೆಳೆಗಳಿಗೆ ಶಿಫ್ಟ್ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ರೈಸ್ ಮತ್ತು ವೀಟ್, ಗೋಧಿ ಮತ್ತು ಅಕ್ಕಿ. ಸೊ ರೈಸ್ ಮತ್ತು ವೀಟ್ ಬೆಳಿಬೇಕು ಅಂದರೆ ಜಾಸ್ತಿ ನೀರು ಖರ್ಚಾಗುತ್ತೆ. ಓಕೆ, ವಾಟರ್ ಇಂಟೆನ್ಸಿವ್ ಕ್ರಾಪ್ಸ್. ಸೊ ಜಾಸ್ತಿ ನೀರು ಖರ್ಚಾದ್ರೆ ಅಂತರ್ಜಲ ಮಟ್ಟ ಕುಸಿತಾ ಹೋಗುತ್ತೆ ಅಲ್ವಾ? ಅದ್ರ ಬದಲು ನಾವು ಮಿಲೆಟ್ಸಿಗೆ ಶಿಫ್ಟ್ ಆಗ್ಬೋದಪ್ಪ, ಸಿರಿಧಾನ್ಯಗಳಿಗೆ ಶಿಫ್ಟ್ ಆಗ್ಬೋದು. ಅಂದರೆ
ಕ್ಲೈಮೇಟ್ ಚೇಂಜ್ ಕಮ್ಮಿ ಆಗಬೇಕು ಅಂತಂದರೆ ನಾವು ಅಡಾಪ್ಟ್ ಆಗಬೇಕು, ಪರಿಸರ ಹೊಂದಾಣಿಕೆ ಮಾಡ್ಕೋಬೇಕು. ಹಾಗಾಗಿ ಸೊ ಅಡಾಪ್ಟೇಷನ್ ಎಂಕರೇಜ್ ಮಾಡಲಿಕ್ಕೋಸ್ಕರ ಮತ್ತೊಂದು ಕಾರ್ಯಕ್ರಮ ತರಲಾಯಿತು, ಗ್ಲೋಬಲ್ ಗೋಲ್ ಆನ್ ಅಡಾಪ್ಟೇಷನ್ ಫ್ರೇಮ್ವರ್ಕ್ ಅಂತ. ಗ್ಲೋಬಲ್ ಗೋಲ್ ಆನ್ ಅಡಾಪ್ಟೇಷನ್ ಫ್ರೇಮ್ವರ್ಕ್. ಈಗ ಇದೊಂದು. ನೆಕ್ಸ್ಟು ನೋಡಿ, ಎಲೆಕ್ಟ್ರಿಸಿಟಿನ 3 ರೀತಿ ಪ್ರೊಡ್ಯೂಸ್ ಮಾಡ್ಬೋದು, ವಿದ್ಯುತ್ತನ್ನು 3 ರೀತಿ ಪ್ರೊಡ್ಯೂಸ್ ಮಾಡ್ಬೋದು. ಒಂದು ಕಲ್ಲಿದ್ಲಿಂದ, ಎರಡನೇದು ರಿನ್ಯೂವೇಬಲ್ ಎನರ್ಜಿಯಿಂದ, ಮೂರನೇದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸಿಂದ, ವಿಕಿರಣ ವಸ್ತುಗಳಿಂದ. ಓಕೆ, ಈಗ ಕಲ್ಲಿದ್ಲನ್ನು ನಾವು ತೆಗಿತಾ ಇದ್ದೀವಿ. ರಿನ್ಯೂವೇಬಲ್ ಎನರ್ಜಿ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದ್ದೀನಿ. ಓಕೆ, ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸನ್ನು ಬಳಕೆ ಮಾಡ್ಕೊಂಡು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡೋದಕ್ಕೆ ಎಂಕರೇಜ್ಮೆಂಟ್ ಕೊಡಬೇಕು. ಹಾಗಾಗಿ ಒಂದು ಕಾರ್ಯಕ್ರಮ ತರಲಾಯಿತು, ಟ್ರಿಪ್ಲಿಂಗ್ ನ್ಯೂಕ್ಲಿಯರ್ ಎನರ್ಜಿ. 2050 ಒಳಗಡೆ ನಾವು ನ್ಯೂಕ್ಲಿಯರ್ ಎನರ್ಜಿನ 3 ಪಟ್ಟು ಜಾಸ್ತಿ ಮಾಡ್ತೀವಿ. ಅಂದರೆ ನೀವು ವಿಕಿರಣ ವಸ್ತುಗಳನ್ನು ಬಳಕೆ ಮಾಡ್ಕೊಂಡು, ಸರಿ ಲಿಸನ್ ಟು ಮೇ, ರೇಡಿಯೋ ಆ್ಯಕ್ಟಿವ್ ಸಬ್ಸ್ಟೆನ್ಸಸ್ಸನ್ನು ಯೂಸ್ ಮಾಡ್ಕೊಂಡು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾರಲ್ಲ, ಅದನ್ನೇನಂತ ಕರಿತೀವಿ? ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಅಂತ ಕರಿತೀವಿ. ಪರಮಾಣು ವಿದ್ಯುತ್ ಸ್ಥಾವರಗಳು. ಪರಮಾಣು ವಿದ್ಯುತ್ ಸ್ಥಾವರಗಳಿಂದ ಉತ್ಪಾದನೆ ಆಗುವಂಥ ವಿದ್ಯುತ್ತಿನ ಪ್ರಮಾಣವನ್ನು 2050 ಒಳಗಡೆ 3 ಪಟ್ಟು ಹೆಚ್ಚು ಮಾಡಬೇಕು ಅಂತ. ಎಸ್, ಅದರ ಟ್ರಿಪ್ಲಿಂಗ್ ನ್ಯೂಕ್ಲಿಯರ್ ಎನರ್ಜಿ ಪ್ರೋಗ್ರಾಮ್ ಅಂತ ಕರೆದ್ವಿ. ಆದರೆ ಜಗತ್ತಲ್ಲಿ ಬಹುತೇಕ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗೋದು ಕೋಲಿಂದ. ಕೋಲನ್ನು ಬ್ಯಾನ್ ಮಾಡಲಿಕ್ಕೋಸ್ಕರ ಮತ್ತೊಂದು ಜಾಗತಿಕ ಒಕ್ಕೂಟವನ್ನು ಕಟ್ಟಲಾಯಿತು. ಇದನ್ನು ಪವರಿಂಗ್ ಪಾಸ್ಟ್ ಕೋಲ್ ಅಲಯನ್ಸ್ ಅಂತ ಕರಿತೀವಿ. ಪವರಿಂಗ್ ಪಾಸ್ಟ್ ಕೋಲ್ ಅಲಯನ್ಸ್ ಅಂತ ಕರಿತೀವಿ. ಪವರಿಂಗ್ ಪಾಸ್ಟ್ ಕೋಲ್ ಅಂದರೆ ಕಲ್ಲಿದ್ದಲಿನ ಬಳಕೆಯನ್ನು ನಿಷೇಧ ಮಾಡಲಿಕ್ಕೋಸ್ಕರ ಒಂದು ಒಕ್ಕೂಟ. ಅಲ್ಲಿ ಹೇಳಿದರು, ಎಸ್ ನೋಡಪ್ಪ, ಯಾರು ಕೋಲನ್ನು ಬ್ಯಾನ್ ಮಾಡ್ತಿರೋ, ಕಲ್ಲಿದ್ದಲಿನ ಬಳಕೆಯನ್ನು ನಿಷೇಧ ಮಾಡ್ತಿರೋ ಅವ್ರಿಗೆಲ್ಲ ನಿಮಗೆ ದುಡ್ಡು ಕೊಡ್ತೀವಿ. ಅದಕ್ಕೋಸ್ಕರ ಒಂದು ಹೊಸ ಫಂಡ್ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಓಕೆ, ಅದಕ್ಕೋಸ್ಕರ ಒಂದು ಹೊಸ ಫಂಡ್ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಇದನ್ನು ಕೋಲ್ ಟ್ರಾನ್ಸಿಷನ್ ಆಕ್ಸಿಲರೇಟರ್ ಫಂಡ್ ಅಂತ ಕರೆದ್ರು. ಇದು ಒಂದು. ಓಕೆ, ನೆಕ್ಸ್ಟು ಓಕೆ ನೋಡಿ, ಕ್ಲೈಮೇಟ್ ಚೇಂಜ್ ಕಮ್ಮಿ ಆಗಬೇಕು ಅಂತಂದರೆ ನಾವು ಝೀರೋ ಕಾರ್ಬನ್ ಟೆಕ್ನಾಲಜಿಗೆ ಶಿಫ್ಟ್ ಆಗಬೇಕು. ಕ್ಲೈಮೇಟ್ ಚೇಂಜ್ ಕಮ್ಮಿ ಆಗಬೇಕು ಅಂದರೆ ಝೀರೋ ಕಾರ್ಬನ್ ಟೆಕ್ನಾಲಜಿ ಶಿಫ್ಟ್ ಆಗಬೇಕು. ಸೊ ಝೀರೋ ಕಾರ್ಬನ್ ಟೆಕ್ನಾಲಜಿಗೆ ಶಿಫ್ಟ್ ಆಗಲಿಕ್ಕೋಸ್ಕರ ಮತ್ತೊಂದು ಜಾಗತಿಕ ಕಾರ್ಯಕ್ರಮ ಜಾರಿಗೆ ತಂದರು. ಇಟ್ ಈಸ್ ಕಾಲ್ಡ್ ಅಸ್ ಚಾಂಪ್ ಅಂತ. ಕೊಯಲಿಷನ್ ಫಾರ್ ಹೈ ಆಂಬಿಷನ್ ಮಲ್ಟಿ ಲೆವೆಲ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಆಮೇಲೆ ಇತ್ತೀಚೆಗೆ ನಗರೀಕರಣ ಜಾಸ್ತಿ ಆಗ್ತಾ ಇದೆ, ಅರ್ಬನೈಸೇಷನ್ ಜಾಸ್ತಿ ಆಗ್ತಾ ಇದೆ. ಅರ್ಬನೈಸೇಷನ್ ಜಾಸ್ತಿ ಆಗ್ತಾರೆ, ಕಾಂಕ್ರೀಟ್ ಕಾಡುಗಳು ಜಾಸ್ತಿ ಆಗ್ತವೆ. ಕಾಂಕ್ರೀಟ್ ಕಾಡುಗಳು ಜಾಸ್ತಿ ಆದರೆ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗುತ್ತೆ. ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆದರೆ ಕ್ಲೈಮೇಟ್ ಚೇಂಜ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಎಂಥ ನಗರಗಳನ್ನು ಕಟ್ಟಬೇಕು ಅಂದರೆ ಸುಸ್ಥಿರವಾಗಿರುವಂಥ ನಗರಗಳನ್ನು ಕಟ್ಟಬೇಕು. ಹಸಿರು ಕಟ್ಟಡಗಳು, ಗ್ರೀನ್ ಬಿಲ್ಡಿಂಗ್ಸ್ಗಳನ್ನು ಕಟ್ಟಬೇಕು. ಪರಿಸರ ಸ್ನೇಹಿ ಕಟ್ಟಡಗಳು ಅಂತಂದರೆ ಅಲ್ಲಿ ಕಲೆಕ್ಟ್ ಆಗೋಂಥ ವೇಸ್ಟ್ ವಾಟರ್ನ ರೀಸೈಕಲ್ ಮಾಡೋಂಗಿರ್ಬೇಕು. ಆ ಬಿಲ್ಡಿಂಗಿಗೆ ಬೇಕಾಗಿರೋಂಥ ಎಲೆಕ್ಟ್ರಿಸಿಟಿನ ಆ ಬಿಲ್ಡಿಂಗೇ ಜನರೇಟ್ ಮಾಡ್ಕೋಬೇಕು ರಿನ್ಯೂವೇಬಲ್ ಎನರ್ಜಿ ಮುಖಾಂತರ. ಮಳೆ ನೀರು ಕೊಯ್ಲು ಪದ್ಧತಿನ ಅನುಸರಣೆ ಮಾಡಬೇಕು. ಸುತ್ತ ಮರಗಳನ್ನು ನೆಡಬೇಕು. ಓಕೆ, ನಗರೀಕರಣದ ಭಾಗವಾಗಿ ನಾವು ಹಸಿರು ಕಟ್ಟಡಗಳು, ಗ್ರೀನ್ ಬಿಲ್ಡಿಂಗ್ಸನ್ನು ಎಂಕರೇಜ್ ಮಾಡಲಿಕ್ಕೆ ಬಿಲ್ಡಿಂಗ್ ಬ್ರೇಕ್ ಥ್ರೂ ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಇಷ್ಟು COP28 ಭಾಗವಾಗಿ ಪ್ರಾರಂಭಿಸಲಾಗಿರುವಂಥ ಕಾರ್ಯಕ್ರಮಗಳು. ಇನ್ನೊಂದು ಸತಿ ನೋಡ್ಬಿಡೋಣ. ಓಕೆ, ಯಾವ್ದು ಅಂತ. ಸೊ ಒಂದು ಆಲ್ರೆಡಿ ನಾನು ಹೇಳಿದ್ದೀನಿ, ಲಾಸ್ ಆ್ಯಂಡ್ ಡ್ಯಾಮೇಜ್ ಫಂಡ್. ಓಕೆ, ಲಾಸ್ ಆ್ಯಂಡ್ ಡ್ಯಾಮೇಜ್ ಫಂಡ್ ಏನಕ್ಕೆ? ಎಸ್, ಇವತ್ತು ಕ್ಲೈಮೇಟ್ ಚೇಂಜ್ ಜಾಸ್ತಿ ಆಗ್ತಿರೋದು, ಪ್ರಕೃತಿ ವಿಕೋಪಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಪ್ರಕೃತಿ ವಿಕೋಪಗಳು ಜಾಸ್ತಿ ಆಯಿತು ಅಂತಂದರೆ ಡೆವಲಪಿಂಗ್ ಮತ್ತು ಅಂಡರ್ ಡೆವಲಪ್ಡ್ ಕಂಟ್ರೀಸ್ಗೆ ಎಕನಾಮಿಕಲ್ ಲಾಸಸ್ ಜಾಸ್ತಿ ಆಗುತ್ತೆ. ಎಕನಾಮಿಕಲ್ ಲಾಸಸ್ ಜಾಸ್ತಿ ಆಯಿತು ಅಂದರೆ, ಲಿಸನ್ ಟು ಮೀ, ಓಕೆ, ಡೆವಲಪಿಂಗ್ ಮತ್ತು ಅಂಡರ್ ಡೆವಲಪ್ಡ್ ಕಂಟ್ರೀಸ್ಗೆ ಎಕನಾಮಿಕ್ ಲಾಸಸ್ ಜಾಸ್ತಿ ಆಗ್ತಿದೆ. ಈ ಆರ್ಥಿಕ ನಷ್ಟವನ್ನು ಯಾರು ಭರಿಸಬೇಕು? ಡೆವಲಪ್ಡ್ ಕಂಟ್ರೀಸ್ ಭರಿಸಬೇಕು. ಯಾಕೆ ಅಂತಂದರೆ ಇವತ್ತಿನ ಕ್ಲೈಮೇಟ್ ಚೇಂಜ್ಗೆ ಅವರೇ ಕಾರಣ. ಅದಕ್ಕೋಸ್ಕರ ಯಾವ ಫಂಡನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ? ಲಾಸ್ ಆ್ಯಂಡ್ ಡ್ಯಾಮೇಜ್ ಫಂಡ್ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಓಕೆ, ಎಸ್. ನೆಕ್ಸ್ಟು, ಸೊ 2015 ಪ್ಯಾರಿಸ್ ಅಗ್ರಿಮೆಂಟ್ ಸೈನ್ ಆಗಿತ್ತು.
ಅದರ ಪ್ರಯತ್ನಗಳನ್ನು ಮೌಲ್ಯಮಾಪನ ಮಾಡಿ ಕ್ಲೈಮೇಟ್ ಚೇಂಜನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ಶಿಫಾರಸುಗಳನ್ನು ಕೊಡುವಂಥ ಡಾಕ್ಯುಮೆಂಟನ್ನು ಬಿಡುಗಡೆ ಮಾಡಲಾಯಿತು. ಇಟ್ ಈಸ್ ಗ್ಲೋಬಲ್ ಸ್ಟಾಕ್ಟೇಕ್ ಡಾಕ್ಯುಮೆಂಟ್. ಅದಾದ ಮೇಲೆ ಓಕೆ, ಗ್ಲೋಬಲ್ ಸ್ಟಾಕ್ಟೇಕ್ ಡಾಕ್ಯುಮೆಂಟು. ನೆಕ್ಸ್ಟ್ ಬಂದು ಓಕೆ, ಸೊ 66 ಡೆವಲಪಿಂಗ್ ಕಂಟ್ರೀಸ್, 66 ಡೆವಲಪಿಂಗ್ ಕಂಟ್ರೀಸ್, ಓಕೆ, ಇವರು 68% ಗ್ಲೋಬಲ್ ವಾರ್ಮಿಂಗನ್ನು ಉಂಟು ಮಾಡ್ತಾ ಇದ್ದಾವೆ. ಹಂಗಾಗಿ ಇವರು ಮುಂದಕ್ಕೆ ಬಂದರು, ನಾವು ನಮ್ಮ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ನ ಕಮ್ಮಿ ಮಾಡ್ಕೊಂಡು ಗ್ಲೋಬಲ್ ವಾರ್ಮಿಂಗನ್ನು ಕಮ್ಮಿ ಮಾಡ್ತೀವಿ, ಕ್ಲೈಮೇಟ್ ಚೇಂಜ್ ಕಮ್ಮಿ ಮಾಡ್ತೀವಿ ಅಂತೇಳಿ ಇವರೊಂದು ಒಕ್ಕೂಟ ಶುರು ಮಾಡಿದರು. ಇಟ್ ಈಸ್ ಕಾಲ್ಡ್ ಅಸ್ ಗ್ಲೋಬಲ್ ಕೂಲಿಂಗ್ ಪ್ಲೆಡ್ಜ್. ಇವತ್ತು ಕ್ಲೈಮೇಟ್ ಚೇಂಜ್ ಕಡಿಮೆ ಆಗಬೇಕು ಅಂದರೆ ಅದಕ್ಕೆ ಉತ್ತರ ಏನು? ಅಡ್ಯಾಪ್ಟೇಷನ್ ಉತ್ತರ, ಪರಿಸರ ಹೊಂದಾಣಿಕೆ ಉತ್ತರ. ಹಾಗಾಗಿ ಸೊ ಪರಿಸರ ಹೊಂದಾಣಿಕೆಯನ್ನು ಉತ್ತೇಜನ ಮಾಡಲಿಕ್ಕೋಸ್ಕರ ಗ್ಲೋಬಲ್ ಗೋಲ್ ಆನ್ ಅಡಾಪ್ಟೇಷನ್ ಫ್ರೇಮ್ವರ್ಕ್ ಜಾರಿಗೆ ಬಂತು. ನ್ಯೂಕ್ಲಿಯರ್ ಎನರ್ಜಿ ಪ್ರೊಡಕ್ಷನ್ನ 3 ಪಟ್ಟು ಜಾಸ್ತಿ ಮಾಡಲಿಕ್ಕೋಸ್ಕರ ಟ್ರಿಪ್ಲಿಂಗ್ ನ್ಯೂಕ್ಲಿಯರ್ ಎನರ್ಜಿ ಪ್ರೋಗ್ರಾಮ್ ಜಾರಿಗೆ ಬಂತು. ಕಲ್ಲಿದ್ದಲಿನ ಬಳಕೆಯನ್ನು ನಿಷೇಧ ಮಾಡಲಿಕ್ಕೋಸ್ಕರ ಓಕೆ, ಪವರಿಂಗ್ ಪಾಸ್ಟ್ ಕೋಲ್ ಅಲಯನ್ಸ್ ಜಾರಿಗೆ ಬಂತು. ಯಾರು ಕಲ್ಲಿದ್ದಲು ನಿಷೇಧ ಮಾಡಿ ಶುದ್ಧ ಇಂಧನಗಳ ಕಡೆ ಬರ್ತಾರೋ ಓಕೆ, ಅವರಿಗೆ ಹಣಕಾಸು ಒಂದು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡಲಿಕ್ಕೋಸ್ಕರ ಪವರಿಂಗ್ ಪಾಸ್ಟ್ ಕೋಲ್ ಅಲಯನ್ಸ್ನ ಭಾಗವಾಗಿ ಕೋಲ್ ಟ್ರಾನ್ಸ್ಲೇಷನ್ ಆಕ್ಸಿಲೇಟರ್ ಫಂಡನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು. ಓಕೆ, ಮತ್ತು ಝೀರೋ ಕಾರ್ಬನ್ ಟೆಕ್ನಾಲಜೀಸನ್ನು ಪ್ರಮೋಟ್ ಮಾಡೋಕ್ಕೋಸ್ಕರ ಚಾಂಪ್, ಝೀರೋ ಕಾರ್ಬನ್ ಟೆಕ್ನಾಲಜಿ ಪ್ರಮೋಟ್ ಮಾಡೋಕ್ಕೋಸ್ಕರ ಚಾಂಪ್ ಕಾರ್ಯಕ್ರಮ. ಹಸಿರು ಕಟ್ಟಡಗಳನ್ನು ಉತ್ತೇಜನ ಮಾಡಲಿಕ್ಕೋಸ್ಕರ ಬಿಲ್ಡಿಂಗ್ಸ್ ಬ್ರೇಕ್ ಥ್ರೂ ಇನಿಷಿಯೇಟಿವ್ ಎನ್ನುವಂಥ ಕಾರ್ಯಕ್ರಮವನ್ನು ಜಾರಿಗೆ ತರಲಾಯಿತು. ಓಕೆ, ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ದಿಸ್ ಈಸ್ ಆಲ್ ಅಬೌಟ್ COP28. ಓಕೆ, ದಿಸ್ ಈಸ್ ಆಲ್ ಅಬೌಟ್ COP28. ಮತ್ತೆ ನಾಳೆ ಹೊಸ ವಿಚಾರಗಳನ್ನು ತಗೊಂಡು ಮತ್ತು ಇನ್ನೊಂದಷ್ಟು ಟಾಪಿಕ್ಸ್ ಜೊತೆಗೆ ಒಟ್ಟಿಗೆ ಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.